ಆತನು ಸರ್ವಶಕ್ತನು ಅಗಮ್ಯ ಬೆಳಕಿನಲ್ಲಿ ವಾಸ ಮಾಡುವ ನಮ್ಮ ಪರಲೋಕ ತಂದೆ, ನಿಮ್ಮ ಅತಿ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಪ್ಪ. ತಂದೆಯಾದರೆ ಲೋಕದಿಂದ ನಮ್ಮನ್ನು ಆಯ್ದುಕೊಂಡು ಒಂದು ಚಿಕ್ಕ ಗುಂಪಾಗಿ ಕೂಡಿಸಿ ಇದುವರೆಗೆ ನಡೆಸಿದ್ದಕ್ಕಾಗಿ ಸಹ ಧನ್ಯವಾದ ತಂದೆಯಾದದ್ದೇರೆ. ಇದುವರೆಗೆ ನಿಮ್ಮ ಚಿತ್ತಕ್ಕೆ ವಿರುದ್ಧವಾಗಿ ನಾವು ಏನಾದರೂ ತಪ್ಪು ಮಾಡಿದರೆ ತಂದೆ, ನಮ್ಮನ್ನು ಕ್ಷಮಿಸಿ. ಮುಂದೆ ನಿಮ್ಮ ಚಿತ್ತ ಅಂತ ಹೇಳಲಿಕ್ಕೆ ಸಹಾಯ ಮಾಡು ತಂದೆ. ಇನ್ನು ಯಾವ ಸಹೋದರ ಬರ್ಬೇಕಾಗಿದೆ ತಂದೆ, ಅವ್ರಿಗೆ ಸಹ ತಂದೆ ತಕ್ಕ ಸಮಯಕ್ಕೆ ಬಂದು ನಿನ್ನ ವಾಕ್ಯವನ್ನು ಕೇಳುವ ಹಾಗೆ ಸಹಾಯ ಮಾಡು ತಂದೆ. ನಿನ್ನ ವಾಕ್ಯವನ್ನು ತಿಳಿಸುವಂತಹ ಸಹೋದರಗೋಸ್ಕರ ಸಹ ಬೇಡ್ಕೊಂತ ತಂದೆ, ನಿಮ್ಮ ಪವಿತ್ರ ಸಹಾಯದಿಂದ ನಮ್ಮೆಲ್ಲರಿಗೆ ನಿನ್ನ ವಾಕ್ಯವನ್ನು ತಿಳಿಸುವ ಹಾಗೆ ತಂದೆ, ಅವ್ರಿಗೆ ಸಹ ತಂದೆ ಸಹಾಯ ಮಾಡು ತಂದೆ. ಆ ವಾಕ್ಯವನ್ನು ನಾವು ಎಲ್ಲರೂ ಕೇಳಿ ಆ ವಾಕ್ಯದ ಪ್ರಕಾರ ನಡೆದು ನಿಮಗೆ ಮೆಚ್ಚುಗೆಯಾಗಿ ಜೀವಿಸಿ ನಮ್ಮ ಓಟವನ್ನು ಓಡಿ ಮುಖ್ಯವಾಗಿ ತಂದೆ ನಮ್ಮೆಲ್ಲರಿಗೆ ತಂದೆ. ಮುಂದೆ ಬರುವಂತಹ ಪ್ರಭು ಜನರಲ್ಲಿ ಸಹ ತಂದೆ, ನಾವು ಎಲ್ಲರೂ ಸರಿಯಾದ ಸಮಯಕ್ಕೆ ಕೂಡಿ ಆ ಪ್ರಭು ಜನರಲ್ಲಿ ಭಾಗಿಯಾಗುವ ಹಾಗೆ ತಂದೆ ನಮ್ಮೆಲ್ಲರಿಗೆ ಸಹಾಯ ಮಾಡು ತಂದೆ. ಈ ಕೂಟದಲ್ಲಿ ಆದಿಯಿಂದ ಅಂತ್ಯದವರೆಗೂ ನಿಮ್ಮ ಪ್ರಸನ್ನತೆ ಇದ್ದು ಈ ಕೂಟವನ್ನು ಸಹ ತಂದೆ ನಡೆಸಿಕೊಡು. ಇದುವರೆಗೆ ನನ್ನ ಪ್ರಾರ್ಥನೆ ಕೇಳಿದಕ್ಕಾಗಿ ಸಹ ಧನ್ಯವಾದ ತಂದೆ. ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೀಳ್ತೇನೆ ತಂದೆ, ಆಮೇಲೆ. ಆಮೆನ್. ಥ್ಯಾಂಕ್ ಯು. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿ ಉಂಟಾಗಲಿ. ದೇವರ ಮಹಾಕೃಪೆ, ಹೌದು ಕ್ರಿಸ್ತನ ಪ್ರೀತಿಯ ಸಹೋದರಿಯರೇ. ಹಾಗಾಗಿ ಇವತ್ತಿನ ದಿನದವರೆಗೂ ದೇವರು ನಮ್ಮನ್ನ ಕಾಯ್ದು ಕಾಪಾಡಿ ದೇವರ ವಾಕ್ಯವನ್ನು ಕೇಳುವಂತ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಇವತ್ತು ನಾವು ನೋಡ್ತಿರುವಂತ ಪಾಠ ರೋಮಪುರದವರಿಗೆ ಬರೆದಂತ ಪತ್ರಿಕೆ ಎಷ್ಟನೇ ಭಾಗ, ಎಷ್ಟನೇ ಅಧ್ಯಾಯ? ಓಕೆ, 57ನೇ ಭಾಗವನ್ನು ಇವತ್ತು ನಾವು ನೋಡಕ್ಕೆ ಹೋಗ್ತಾ ಇದೀವಿ. ಯಾವ ಅಧ್ಯಾಯ? 8ನೇ ಅಧ್ಯಾಯ ಮೊದಲನೇ ವಚನದಿಂದ. 8ನೇ ಅಧ್ಯಾಯ ಮೊದಲನೆಯ ವಚನ. ತುಂಬಾ ಮುಖ್ಯವಾದಂತ ಒಂದು ಭಾಗಕ್ಕೆ ನಾವೆಲ್ಲರೂ ಬಂದಿದ್ದೀವಿ ಕ್ರಿಸ್ತನ ಪ್ರೀತಿಯ ಸಹೋದರರೇ. ಹಾಗಾಗಿ ಅದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. 8ನೇ ಅಧ್ಯಾಯ ಮೊದಲನೆಯ ವಾಕ್ಯವನ್ನು ಓದಕ್ಕಿಂತ ಮುಂಚಿತವಾಗಿ 7ನೇ ಅಧ್ಯಾಯ 24ನೇ ವಾಕ್ಯವನ್ನು ಓದೋಣ. ಅಯ್ಯೋ, ನಾನು ಎಂಥ ದುರವಸ್ಥೆಯಲ್ಲಿ ಬಿದ್ದ ಮನುಷ್ಯನು! ಇಂಥ ಮರಣಕ್ಕೆ ಒಳಗಾದ ಈ ದೇಹದಿಂದ ನನ್ನನ್ನು ಬಿಡಿಸುವವರು ಯಾರು? ಓಕೆ, ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಇಲ್ಲಿ ನಾವು ನೋಡುವಂತ ಒಂದು ವಿಷಯವನ್ನ ಆಲ್ರೆಡಿ ನಾವು ಇದನ್ನ ಸ್ಟಡಿ ಮಾಡಿದ್ವಿ, ಕರೆಕ್ಟ್ ಅಲ್ವಾ? ಈ 2 ಪಾಯಿಂಟ್ ಬಗ್ಗೆ ಏನ್ ಸ್ಟಡಿ ಮಾಡಿದ್ವಿ, ಏನ್ ಅರ್ಥವಾಯ್ತು, ಏನ್ ಪಾಯಿಂಟ್ ನೋಡಿದ್ವಿ? ಕೆಲವೊಂದು ವಿಷಯ ನಾನೇ ಹೇಳ್ಬಿಡ್ತೀನಿ, ಅದಾದ ನಂತರ ನೀವು ಕೆಲವೊಂದು ವಿಷಯ, ಇದು ಅಪೊಸ್ತಲ ಪೌಲ್ ಹೇಳುವಂತ ಒಂದು ವಿಷಯ. ಮುಖ್ಯವಾಗಿ ಈ ಒಂದು ಧರ್ಮಶಾಸ್ತ್ರಕ್ಕೆ ಅಧೀನರಾಗಿ ನಡಿಬೇಕಂತ ಬಂದಾಗ ಅಪೊಸ್ತಲ ಪೌಲ್ಗೆ ಅನಿಸಿದಂತ ಒಂದು ವಿಷಯವನ್ನ ಹೇಳ್ತಾ ಇದ್ದಾರೆ. ಏನ್ ಅನಿಸ್ತು, ಯಾಕೆ ಮಾತು ಹೇಳ್ತಾ ಇದ್ದಾರೆ, ಈ ವಿಷಯ ಯಾವುದರ ಕುರಿತಾಗಿದೆ, ಈ ವಾಕ್ಯವನ್ನು ಓದಾಗ ನಮ್ಗೆ ಏನ್ ಅರ್ಥವಾಯ್ತು, ಅದ್ರ ಬಗ್ಗೆ ಏನ್ ಸ್ಟಡಿ ಮಾಡಿದ್ವಿ, ಕೆಲವೊಂದು ಪಾಯಿಂಟ್ ಹೇಳ್ತೀರಾ? ಎಸ್ ಪ್ಲೀಸ್. ಪಾಪ ಅಂದ್ರೆ ಇದು ಬ್ರದರ್ ತಪ್ಪ ಸರಿನೋ ಗೊತ್ತಿಲ್ಲ, ಆದ್ರೆ ನಾವು ಮನುಷ್ಯರು ಪಾಪದ ವಶದಲ್ಲಿ ಮರಣಕ್ಕೆ ಒಳಗಾದವಂತ ಈ ದೇಹದಿಂದ ನಮ್ಮನ್ನು ಬಿಡಿಸೋರು ಯಾರು ಅಂದಾಗ ಯೇಸು ಕ್ರಿಸ್ತನ ಮೂಲಕ ತಾನೇ ಬ್ರದರ್ ಬಿಡಿಸಿದ್ರು. ಅಲ್ಲ, ಈಗ ನಾನು ಕೇಳ್ತಿರೋದು ಕ್ರಿಸ್ತನ ಮೂಲಕವಾಗಿ ಆ ಪಾಪದಿಂದ ನಮ್ಗೆ ಬಿಡುಗಡೆ ಅಂದ್ರೆ ಅಪೊಸ್ತಲ ಪೌಲ್ ಇಲ್ಲಿ ಏನ್ ಹೇಳಕ್ ಹೋಗ್ತಿದ್ದಾರೆ, ಏನ್ ವಿಷಯ ಅವ್ರಿಗೆ ಅರ್ಥವಾಗ್ತಿದೆ, ಯಾಕೆ ಈ ವಿಷಯವನ್ನ ಮಾತಾಡ್ತಿದ್ದಾರೆ ಅಂದ್ರೆ ನೆಕ್ಸ್ಟ್ 8ನೇ ಅಧ್ಯಾಯ ನೋಡೋಣ.
ಈ 7ನೇ ಅಧ್ಯಾಯದಲ್ಲಿ ಈ ಮಾತನ್ನ ಅಪೊಸ್ತಲ ಪಾಲ್ ಯಾಕೆ ಹೇಳ್ತಿದ್ದಾರೆ? ಅದೇ ಬ್ರದರ್, ನಾವು ಪಾಪದ ವಶದಲ್ಲಿ ಇದ್ದೀವಲ್ಲ, ಹ್ಮ್ ಅದಕ್ಕೆ ಈ ಅಪೊಸ್ತಲ ಪಾಲ ಒಂದು ಹೇಳಿಕೆಯಲ್ಲಿ ಬನ್ರಿ, ಅವರು ಮಾತಾಡುವಂತ ಒಂದು ಶೈಲಿಯಲ್ಲಿ ಅರ್ಥದಲ್ಲಿ ಇದನ್ನ ಮಾತಾಡ್ತಾ ಇದ್ದಾರೆ, ಏನ್ ವಿಷಯ ಹೇಳಕ್ಕೋಸ್ಕರ ಇದನ್ನ ಹೇಳ್ತಿದ್ದಾರೆ, ಏನ್ ಅನಿಸ್ತು ಅವ್ರಿಗೆ? ಯಾಕೆ ಈ ವಿಷಯವನ್ನ ಮಾತಾಡಕ್ಕೆ ಕಾರಣವೇನು ಅಪೊಸ್ತಲ ಪಾಲ್? ಅಪೊಸ್ತಲ ಪಾಲ್ ಈ ವಾಕ್ಯವನ್ನ ಮಾತಾಡಕ್ಕೆ ಕಾರಣವೇನಿತ್ತು? ಅಂದ್ರೆ ಮೊದಲಿಗೆ ನಾವು ತಿಳ್ಕೊಬೇಕು ಬ್ರದರ್, ನಮ್ಮ ದೇವ್ರ ನಿಯಮ ನೆರವೇರಿಸಕ್ಕೆ ಯಾಕೆ ಆಗ್ತಾ ಇಲ್ಲ, ಮಾಡ್ಬೇಕು ಅಂತ ಮನ್ಸಿರುತ್ತೆ, ಆದ್ರೆ ಯಾಕೆ ಆಗ್ತಾ ಇಲ್ಲ ಅಂತ ಗಮನಿಸಿ ಅದಕ್ಕೆ ತಿಳ್ಕೊಳ್ಬೇಕು. ಧರ್ಮಶಾಸ್ತ್ರ ಅನುಸರಿಸಿ ಯಾಕೆ ಸಾಧ್ಯ ಅಂತ ತಿಳಿದ್ಮೇಲೆ ದೇವ್ರು ಇಟ್ಟಿರೋ ಯೋಜನೆನ ನಾವು ಕಂಡಿಡ್ಕೊಂಡು ಅದರಲ್ಲಿ ಆಸಕ್ತಿ ವಹಿಸಿ ನಾವು ಮಾಡ್ಬೇಕು ಅಂತ ಅನ್ಕೊಳ್ತೀನಿ. ಓಕೆ, ಗುಡ್. ಒಂದ್ ಮುಖ್ಯವಾದಂತ ಪಾಯಿಂಟ್ ಮಾತಾಡಿದ್ರ, ವೆರಿ ಗುಡ್. ಇಲ್ಲಿ ನೋಡ್ಬೇಕಾರೆ ಅಪೊಸ್ತಲ ಪಾಲ್ ಏನ್ ಮಾಡ್ತಿದಾರೆ, ಧರ್ಮಶಾಸ್ತ್ರವನ್ನ ಯಾಕೆ ನನ್ನ ಕೈಯಲ್ಲಿ ಅನುಸರಿಸಕ್ಕಾಗ್ತಿಲ್ಲ ಅನ್ನೋದನ್ನ ಏನ್ ಮಾಡಿದಾರೆ, ಕಂಡುಹಿಡಿದಿದ್ದಾರೆ. ಕರೆಕ್ಟಾ? ಗೊತ್ತಾಯ್ತು ಅವ್ರಿಗೆ. ಗೊತ್ತಾದ್ಮೇಲೆ ಈಗ ಈ ಮಾತನ್ನ ಹೇಳ್ತಾ ಇದಾರೆ. ಏನಂತ ಹೇಳ್ತಾ ಇದಾರೆ ಆ ಮಾತಲ್ಲಿ ಇರುವಂತ ವಿಷಯವೇನಿದೆ? ಎಂತ ಮನುಷ್ಯ ನಾನು ಅಂತ ಹೇಳ್ತಾರೆ? ದುರಾವಸ್ಥೆಯಲ್ಲಿ ಬಿದ್ದ ಮನುಷ್ಯ. ದುರಾವಸ್ಥೆಯಲ್ಲಿ ಬಿದ್ದ ಮನುಷ್ಯ. ಸೊ ದುರಾವಸ್ಥೆಯಲ್ಲಿ ಬಿದ್ದ ಮನುಷ್ಯ ನಾನು ಅಂತ ಹೇಳ್ತಾ ಇದ್ದಾರೆ. ಯಾಕೆ ದುರಾವಸ್ಥೆಯಲ್ಲಿ ಬಿದ್ದಂತ ಮನುಷ್ಯ ಅಂತ ಹೇಳ್ತಾ ಇದ್ದಾರೆ? ಅವಸ್ಥೆ ಅಲ್ವಾ, ಸನ್ನಿವೇಶ, ಆತನಿಗಿರುವಂತ ಒಂದು ಸ್ಥಿತಿಗತಿಗಳನ್ನ ಮಾತಾಡ್ತಾ ಇದೆ. ಆ ಸ್ಥಿತಿ ಯಾವ ರೀತಿ ಇದೆ ಅಂತ ನೋಡ್ಬೇಕಾದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ತುಂಬಾ ಕಷ್ಟಕರವಾದಂತ ವಿಷಯವಾಗಿದೆ. ಈ ಒಂದು ಸ್ಥಿತಿಯಿಂದ, ಈ ಒಂದು ಪರಿಸ್ಥಿತಿಯಿಂದ ನನ್ನನ್ನ ಯಾರು ಬಿಡ್ಸಕ್ಕಾಗುತ್ತೆ? ಕರೆಕ್ಟಾ? ಈ ದುರಾವಸ್ಥೆ ಅನ್ನೋದನ್ನ ಯಾವುದಕ್ಕೆ ಕಂಪೇರ್ ಆಗಿ ಮಾತಾಡ್ತಾ ಇದ್ದಾರೆ ಅಂತ ತಗೊಂಡ್ರೆ, ಧರ್ಮಶಾಸ್ತ್ರವನ್ನ ಫಾಲೋ ಮಾಡಿ ಅದನ್ನ ನೆರವೇರಿಸಿದ್ರೆ ಮಾತ್ರ ದೇವ್ರ ಮುಂದೆ ನಾನು ನೀತಿವಂತನಾಗಿರ್ತೀನಿ, ಇಲ್ಲ ಅಂದ್ರೆ ದೇವ್ರ ನನ್ನ ನೀತಿವಂತನಾಗಿ ನೋಡಲ್ಲ. ಹಾಗಿದ್ಮೇಲೆ ನನಗೆ ಬೇಕಾದ ಧರ್ಮಶಾಸ್ತ್ರ ಫಾಲೋ ಮಾಡ್ಬೇಕಂತ ಆಸೆ ಇದೆ, ಆದ್ರೆ ಅದಕ್ಕೆ ಅಡ್ಡಿ ಮಾಡ್ತಾರದೇನು? ಫಸ್ಟಲ್ಲಿ ಹೇಳಿದ್ರಲ್ಲ, ಏನಂತಿದ್ರೆ, ಏನ್ ಅಡ್ಡಿ ಮಾಡ್ತಾ ಇದೆ ಧರ್ಮಶಾಸ್ತ್ರ? ನನ್ ಮನಸ್ಸು ಪಾಪ. ಅಡ್ಡಿ ಮಾಡ್ತಾರೆ. ಅದು ನಾನು ಮತ್ತೆ ಒಳ್ಳೇದೇ ಮಾಡ್ಬೇಕಂದ್ರೂ ಅದು ಒಳ್ಳೇದಕ್ಕೆ ವಿರುದ್ಧವಾಗಿನೇ ಹೋರಾಡಿ ಪಾಪಕ್ಕೆ ನನ್ನನ್ನ ಇದ್ ಮಾಡುತ್ತದೆ ಅಂತ ಹೇಳ್ತಾರೆ. ಓಕೆ, ಅಂದ್ರೆ ಪಾಪದ ಸ್ವಭಾವವು ನನ್ನ ಶರೀರದಲ್ಲಿದೆ ಅನ್ನೋದನ್ನ ಯಾರು ಕಂಡಿದ್ದಾರೆ? ಅಪೊಸ್ತಲ ಪಾಲ್ ಕಂಡಿದ್ದಾರೆ. ಪಾಪದ ಸ್ವಭಾವ, ಪಾಪ ಅನ್ನೋದನ್ನ ಪಾಪಕ್ಕೆ ಬೇಗ ಪ್ರತಿಕ್ರಿಯಿಸುವಂತ ಒಂದು ಗುಣಲಕ್ಷಣಗಳು ನನ್ನಲ್ಲಿ ಇದೆ. ಅದು ನೀತಿಯ ಗುಣಲಕ್ಷಣಗಳಿಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಹೊಂದ್ಕೊಂಡು ಹೋಗ್ತಾ ಇಲ್ಲ. ಆದ್ರಿಂದ ನಾನು ತುಂಬಾ ದುರಾವಸ್ಥೆಯಲ್ಲಿ ಬಿದ್ದಿದ್ದೀನಿ. ಇದು ಅಪೊಸ್ತಲ ಪಾಲ್ ಮಾತ್ರ ದುರಾವಸ್ಥೆಯಲ್ಲಿ ಇದ್ದಾರಾ? ಎಲ್ರೂ ಇದ್ದಾರಾ? ನಾವಿದ್ದೀವಿ ಬ್ರದರ್. ಈ ಲೋಕದಲ್ಲಿ ಕಂಪೇರ್ ಮಾಡಿದ್ರೆ ಈ ದುರಾವಸ್ಥೆಯಲ್ಲಿ ಇರೋದು ಯಾರು? ಅಪೊಸ್ತಲ ಪಾಲ್ ಮಾತ್ರ ಇದ್ದಾರಾ? ಎಲ್ರೂ ಇದ್ದಾರಾ? ಎಲ್ರು ಇದೆಯಲ್ಲ. ಎಲ್ರು ಇದ್ದಾರೆ. ಕರೆಕ್ಟಾ? ಧರ್ಮಶಾಸ್ತ್ರಕ್ಕೆ ಅಧೀನರಾಗದೇ ಇರೋರು ಇದೇ ದುರಾವಸ್ಥೆಯಲ್ಲಿ ಇದ್ದಾರೆ, ಧರ್ಮಶಾಸ್ತ್ರಕ್ಕೆ ಅಧೀನರಾದವರು ಅದೇ ದುರಾವಸ್ಥೆಯಲ್ಲಿ ಇದ್ದಾರೆ, ಧರ್ಮಶಾಸ್ತ್ರಕ್ಕೆ ಅಧೀನರಾದವರು ಧರ್ಮಶಾಸ್ತ್ರನ ಕೈಗೊಳ್ಳಕ್ಕಾಗ್ತಿರುವಂತ ದುರಾವಸ್ಥೆಯಲ್ಲಿ ಇದ್ದಾರೆ, ಧರ್ಮಶಾಸ್ತ್ರಕ್ಕೆ ಅಧೀನರಾಗದೇ ಇರುವವರು ಪಾಪದಿಂದ ಹೊರಡೆ ಬರಕ್ಕಾಗದಿರುವಂತ ದುರಾವಸ್ಥೆಯಲ್ಲಿ ಅವರಿದ್ದಾರೆ. ಹಾಗೆ ಅಪೊಸ್ತಲ ಪಾಲ್ ವಿಷಯ ಬಂದಾಗ ಈ ದುರಾವಸ್ಥೆನ ಯಾವ ರೀತಿ ಹೇಳ್ಕೊಳ್ತಾ ಇದ್ರಂದ್ರೆ, ತುಂಬಾ ಕಷ್ಟದಿಂದ, ತುಂಬಾ ವೇದನೆಯಿಂದ, ಮನಸ್ಸು ನೊಂದವರಾಗಿ ಅಲ್ವಾ, ಯಾರಾದ್ರೂ ನನ್ನ ಕಾಪಾಡಕ್ಕಿಲ್ವಾ, ಅಯ್ಯೋ ಅಂತ ಯಾರು ಅಂಗಲಾಸ್ತಾರಲ್ವಾ, ಸಹಾಯ ಕೇಳ್ತಾರ ನೋಡ್ರಿ. ಸೊ ಹೇಗಿರುತ್ತೆ ಈ ಪರಿಸ್ಥಿತಿ? ನಮ್ಗೆ ಹೆಂಗಿರುತ್ತೆ ಈ ಪರಿಸ್ಥಿತಿನ? ಎಲ್ಲಿ ಕಂಪೇರ್ ಮಾಡ್ಬೋದು ಈ ಪರಿಸ್ಥಿತಿನ? ಹೆಂಗ್ ಕಂಪೇರ್ ಮಾಡ್ಬೋದು ಅಂದ್ರೆ, ಯಾವುದೋ ಒಂದು ಕಷ್ಟವಾದ ಸನ್ನಿವೇಶದಲ್ಲಿ ನೀವಿದ್ದೀರಾ. ಆ ಸನ್ನಿವೇಶದಲ್ಲಿ ನಿಮ್ಮನ್ನ ಬಿಡ್ಸಕ್ಕೆ ತುಂಬಾ ಜನ ಬರ್ತಾ ಇದಾರೆ. ಒಂದು ಹಳ್ಳದಲ್ಲ ಬಿದ್ದೋಗ್ಬಿಟ್ಟಿದ್ದೀರಾ, ನಿಮ್ಮನ್ನ ಹೆಂಗಾದ್ರೂ ಕಾಪಾಡ್ಬಿಡೋಣ ಅಂತ ಬರ್ತವ್ರೆ. ಬಂದಾಗ ಹಗ್ಗವನ್ನ ಕೊಡ್ತಾರೆ, ಹಗ್ಗವನ್ನ ಇಟ್ಕೊಂಡ್ ಮೇಲೆ ಹೋಗಕ್ಕಾಗ್ಲಿಲ್ಲ, ಮತ್ತೆ ಬೀಳ್ತೀರಾ. ಈ ರೀತಿ ಬೇರೆ ಬೇರೆ ತರದಲ್ಲಿ ಟ್ರೈ ಮಾಡ್ತಾರೆ. ಯಾವ ತರದಲ್ಲಿ ಟ್ರೈ ಮಾಡಿದ್ರು ನಿಮ್ ಕೈಯಿಂದ ಮೇಲೆ ಹೋಗಕ್ ಆಗ್ತಿಲ್ಲ. ನಿಮ್ ಸಹಾಯ ಮಾಡೋರು ಇದಾರೆ, ಹಗ್ಗ ಹಾಕೋರು ಇದಾರೆ, ಯಾಕೆ ಮೇಲೆ ಹೋಗಕ್ ಆಗ್ತಿಲ್ಲ ನಿಮ್ಗೆ? ಏನಿರ್ಬೋದು? ಒಂದ್ ವೇಳೆ ನಿಮ್ ಕೈ ಜಾರ್ಬೋದು, ಇಲ್ಲ ನಮ್ಮ ಕಾಲ್ ಜಾರ್ತಾ ಇರ್ಬೋದು,
ನಿಮ್ಮ ದೇಹದಲ್ಲಿ ಆ ಹಗ್ಗವನ್ನು ಇಟ್ಕೊಳ್ಳಕ್ಕೆ ಬಲ ಇಲ್ಲದೆ ಇರ್ಬೋದು. ಈ ರೀತಿ ಹಲವಾರು ಜನರು ಪ್ರಯತ್ನ ಪಟ್ಟು ನಿಮ್ಮನ್ನ ಮೇಲೆ ತೆಗೆಯದೇ ಇದ್ದಾಗ ನೀವೇನ್ ಅನ್ಕೊಂತೀರಾ? ನಮ್ ಮನ್ಸಲ್ಲಿ ಏನ್ ಬರುತ್ತೆ? ಅಯ್ಯಯ್ಯೋ, ನನ್ಗೆ ಈ ತರ ಕಷ್ಟ, ಇಷ್ಟ್ ಜನ ಇದಾರೆ, ಇಷ್ಟ್ ಸಹಾಯ ಮಾಡ್ತಾರೆ, ಹಗ್ಗವನ್ನ ಹಾಕವ್ರೆ, ನನ್ ಕೈಲಿ ಹೋಗಕ್ ಆಗ್ತಾ ಇಲ್ವಲ್ಲ. ಅವಾಗ ಬರುತ್ತಲ್ಲ ನಿಮ್ ಮನಸ್ಸಿನ ಭಾವನೆ, ಆ ಭಾವನೆ ಅಪೊಸ್ತಲ ಪೌಲ ಹೊಂದಿರೋದು. ಹ್ಮ್ ಈ ಕಷ್ಟ ಇಷ್ಟೆಲ್ಲ ಇದೆ, ಧರ್ಮಶಾಸ್ತ್ರ ಇದೆ, ದೇವರ ಪ್ರೀತಿ ಇದೆ, ದೇವರ ಏನಂತಾರೆ, ದೇವರ ಆಜ್ಞೆಗಳಿದೆ, ದೇವರ ಬಲಿಗಳಿದೆ, ಎಲ್ಲ ಇದೆಯಲ್ಲ, ಆದ್ರೂ ಕೂಡ ಆಗ್ತಾ ಇಲ್ವಲ್ಲ. ಅಯ್ಯಯ್ಯೋ, ಆ ರೀತಿ ಪರಿಸ್ಥಿತಿ. ಆದ್ರೆ ಉಳಿದಿರೋರ್ಗು ಇದೇ ದುರಾವಸ್ಥೆಯಲ್ಲಿ ಇದ್ದಾರೆ. ಅವ್ರಿಗೆ ಇದು ದುರಾವಸ್ಥೆ ಅಂತಾನೆ ಕಾಣಿಸ್ಕೊಳ್ತಿಲ್ಲ. ಯಾಕೆ? ಈ ಹಳ್ಳದಲ್ಲೇ ಇದ್ದು ಹಳ್ಳದಲ್ಲೇ ಜೀವನ ಮಾಡ್ಕೊಂಡು ಹಳ್ಳದಲ್ಲೇ ಬದುಕೋಣ ಅಂತ ಪ್ಲಾನ್ ಮಾಡೋರ್ಗೆ ಏನ್ ಬೇಕಾಗುತ್ತೆ ಮೇಲೆ ಹೋಗೋದಕ್ಕೆ? ಬೇಡಪ್ಪ, ನಾನು ಇಲ್ಲೇ ಇರ್ತೀನಿ ಅಂತ ಅನ್ನೋ ರೀತಿಯಲ್ಲಿ ಇದಾರೆ ಜನ. ಆದ್ರೆ ಅಪೊಸ್ತಲ ಪಾಲ್ಗೆ ಇಲ್ಲಿ ಇರಕ್ ಇಷ್ಟ ಇಲ್ಲ ಅಲ್ವಾ? ಈ ಹಳ್ಳದಲ್ಲಿ, ಈ ದುರಾವಸ್ಥೆಯಲ್ಲಿ, ಈ ಪಾಪದ ಶರೀರದಲ್ಲಿ, ಪಾಪದ ಜೊತೆಗೆ ಜೀವನ ಮಾಡಕ್ಕೆ ಯಾರಿಗಿಷ್ಟ ಇಲ್ಲ? ಅಪೊಸ್ತಲ ಪಾಲ್ಗೆ ಇಷ್ಟ ಇಲ್ಲ. ಅಲ್ಲಿಂದ ಹೊರಡೋಗ್ಬೇಕಾದ್ರೆ ತುಂಬಾ ಇಷ್ಟ ಇರ್ಬೇಕಾದ್ರೆ ಅದಕ್ಕಿರುವಂತ ನಾನಾ ತರದ ಪ್ರಯತ್ನಗಳು ಮಾಡಿದ್ರು ಕೂಡ ತನ್ನ ಕೈಯಿಂದ ಅದು ಆಗ್ತಾ ಇಲ್ವಲ್ಲ ಅಂತ ವಿಷಯ ಬಂದಾಗ ಆ ವಿಷಯವನ್ನ ಇಲ್ಲಿ ದುರಾವಸ್ಥೆ ಅಂತ ಮಾತಾಡ್ತಾ ಇದ್ದಾರೆ. ನೋಡಿ, ಈ ರೀತಿ ನಾವು ಅರ್ಥ ಮಾಡ್ಕೊಬೇಕು ದೇವ್ರ ಮಕ್ಳು. ಅವಾಗ ನಮ್ಗೆ ಆ ನಿಜವಾದ ಪರಿಸ್ಥಿತಿ ಏನಂತ ಗೊತ್ತಾಗುತ್ತೆ. ಸರಿ, ಅಪೊಸ್ತಲ ಪಾಲ್ಗ ಆ ರೀತಿ ಬಂತು, ವಾಕ್ಯವನ್ನ ಬರ್ದಿಟ್ಟಿದ್ದಾರೆ. ಈಗ ನಾವ್ 8ನೇ ವಾಕ್ಯ ಓದಕ್ಕಿಂತ ಮೊದ್ಲು, 8ನೇ ಅಧ್ಯಾಯ ಹೋಗೋಕ್ಕಿಂತ ಮೊದ್ಲು ಈ ಝೂಮ್ ಮೀಟಿಂಗ್ ಅಲ್ಲಿ ಕೇಳ್ತಿರುವಂತ ಯಾರ ಸಹೋದರ ಸಹೋದರಿ ಇರ್ಬೋದು, ಇಲ್ಲ ಈ ವಾಕ್ಯವನ್ನ ಕೇಳ್ತಿರುವಂತ ಯಾರೇ ಇರ್ಬೋದು, ಓದೋರು ಯಾರೇ ಇರ್ಬೋದು, ನಿಮಗೂ ನನಗೂ ಅಯ್ಯೋ ನಾನು ಎಂತ ದುರಾವಸ್ಥೆಯಲ್ಲಿ ಬಿದ್ದು ಆ ಮನುಷ್ಯನು ಅಂತ ಮನಸ್ಸು ಬರ್ದೇ ಇದ್ರೆ 8ನೇ ವಾಕ್ಯ ಓದೋದ್ರಿಂದ ಏನು ಪ್ರಯೋಜನ ಇಲ್ಲ, ಯೂಸು ಆಗಲ್ಲ ನಮ್ಮ ಮನಸ್ಸಿನಲ್ಲಿ. ಅಂದ್ರೆ ಈಗ ನಮಗೆ ಸತ್ಯ ಗೊತ್ತಿದೆ. ಯಾರಿಗೆ ಹೇಳ್ತಾ ಇದೀನಿ? ಯಾರೊಬ್ರು ಈ ಒಂದು ಧರ್ಮಶಾಸ್ತ್ರಕ್ಕೆ ಒಳಗಾಗಿರ್ಬೋದು, ಧರ್ಮಶಾಸ್ತ್ರಕ್ಕೆ ಒಳಗಾಗಿದ್ದವ್ರಿಗೆ ಮಾತ್ರ ಇದು ಅನ್ವಯವಾಗುತ್ತೆ ಅಂದ್ರೆ ಇವತ್ತು ನೀವು ನಾವು ಓದುವಂತ ಅವಶ್ಯಕತೆ ಇಲ್ಲ. 8ನೇ ಅಧ್ಯಾಯ 24ನೇ ವಾಕ್ಯವನ್ನ ಬರೀ ಧರ್ಮಶಾಸ್ತ್ರಕ್ಕೆ ಇದ್ದವ್ರು ಮಾತ್ರ ನಾವು ಅಪ್ಲೈ ಮಾಡಿದಾಗಿದ್ರೆ ನೀವು ನಾವು ಓದೋ ಹಾಗಿಲ್ಲ. ಯಾಕಂದ್ರೆ ನೀವು ನಾವು ಧರ್ಮಶಾಸ್ತ್ರಕ್ಕೆ ಅಧೀನರಾಗಿಲ್ಲ. ನಮಗೆ ಯಾವ ರೀತಿ ಅನ್ವಯಿಸಬಹುದು ಅಂದ್ರೆ, ನಾವು ಪಾಪದಲ್ಲಿ ಬಿದ್ದಿದ್ದೀವಿ, ಪಾಪದಿಂದ ಹೊರಡೆ ಬರಕ್ ಆಗ್ತಿಲ್ಲ ಅಂತ ಒಂದು ವಿಷಯ, ಅಂತ ಪಾಪದ ಸ್ವಭಾವ ನಮ್ಮಲ್ಲೂ ಇದೆ. ಈ ವಿಷಯವನ್ನ ನಾವು ಮನಸ್ಸಲ್ಲಿ ತಗೊಂಡ್ರೆ, ಅಂದ್ರೆ ಮೊದಲನೇದಾಗಿ ಆಗ್ಲೇ ಹೇಳಿದ್ರಲ್ಲ ಮಾಮೂಲಿ ಪ್ರಕಾರವಾಗಿ, ನಾವು ಪಾಪದಿಂದ ಹೊರಡೆ ಬರೋಕೆ ಪ್ರಯತ್ನ ಮಾಡ್ಬೇಕಾದ್ರೆ ಆ ಪ್ರಯತ್ನ ದೇವ್ರಿಟ್ಟಿರುವಂತ ಸ್ಕೇಲ್ ಮೇರೆಗಿರ್ಬೇಕು, ದೇವ್ರಿಟ್ಟಿರುವಂತ ಧರ್ಮಶಾಸ್ತ್ರ ಪ್ರಕಾರ ಇರ್ಬೇಕು. ದೇವ್ರಿಟ್ಟಿರೋ ಧರ್ಮಶಾಸ್ತ್ರವನ್ನ ಬಿಟ್ಟು ಬೇರೆ ತುಂಬಾ ಆಜ್ಞೆಗಳಿದೆ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಕರೆಕ್ಟಾ? ಈ ಪ್ರಪಂಚದಲ್ಲಿ ಕೂಡ ತುಂಬಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ. ಮನುಷ್ಯ ತನಗೆ ನೀತಿ ನಿಯಮಗಳನ್ನ ಕೊಟ್ಕೊಂಡಿದ್ದಾರೆ ತಾನೆ. ನಮ್ಮ ಭಾರತ ತಗೊಂಡ್ರೆ ಭಾರತಕ್ಕೆ ಒಂದು ಸಂವಿಧಾನ ಇದೆ. ನೀವೊಂದು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಕೆಲಸದಲ್ಲಿ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ. ಎಲ್ಲ ಕಡೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ. ಕರೆಕ್ಟಾ? ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡೋದ್ರಿಂದ, ಒಂದು ಕೆಲಸಕ್ಕೆ ಹೋದಾಗ ನೀವು ಕೆಲಸದ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡೋದ್ರಿಂದ ಏನ್ ನಿಮ್ಗೆ ಒಳಿತು, ಏನ್ ಪ್ರಯೋಜನ? ಕೆಲಸದಲ್ಲಿ ತುಂಬಾ ಕಾಲ ಇರ್ತೀರಾ, ಕೆಲಸದಲ್ಲಿ ಪ್ರಮೋಷನ್ ಬರುತ್ತೆ, ಕೆಲಸದಲ್ಲಿ ನಿಮ್ಮನ್ನ ಹೊಗಳ್ತಾರೆ, ನಿಮ್ಗೆ ರಿವಾರ್ಡ್ ಸಿಗುತ್ತೆ ಅಲ್ವಾ? ಒಂದು ಆ ಕೆಲಸಕ್ಕೆ ತಕ್ಕ ವ್ಯಕ್ತಿಗಳಾಗಿರ್ತೀರ. ಫಾಲೋ ಮಾಡದೇ ಇದ್ರೆ ಕೆಲಸದಿಂದ ತೆಗೆದಾಕ್ತಾರೆ. ಗಾಡಿ ಓಡಿಸ್ಬೇಕಾದ್ರೆ ರೂಲ್ಸ್ ಅನ್ನು ಫಾಲೋ ಮಾಡಿದ್ರೆ ಸೇಫ್ಟಿಯಾಗಿ ಮನೆಗೆ ಹೋಗಿ ಸೇರ್ಬೋದು, ಇಲ್ದೇ ಇದ್ರೆ ಆಕ್ಸಿಡೆಂಟ್ ಆಗ್ಬೋದು, ಬೇರೆ ಏನಾದ್ರೂ ಆಗ್ಬೋದು. ಅಂದ್ರೆ ಈ ನೀತಿ ಕೊಟ್ಟಿರುವಂತ ಲಾಸ್ ಎಲ್ಲ ಏನಿದೆಯೋ, ನಿಯಮಗಳೇನಿದೆಯೋ, ಅದು ಎಲ್ಲಿ ಕಂಡು ಬಂದ್ರೋ ಅದು ಮನುಷ್ಯನಿಗೆ ಒಳ್ಳೇದು ಅಂತಾನೆ ಹೇಳ್ತಾ ಇದೆ. ಆದ್ರೆ ಅದೆಲ್ಲವೂ ಸ್ವಾರ್ಥ ಪರವಾದಂತ ನೀತಿಗಳೇ. ಸ್ವಾರ್ಥ ಅಂದ್ರೆ ಈ ಭೂಮಿಗೆ ಸಂಬಂಧಪಟ್ಟದ್ದು, ಭೂಮಿಯಲ್ಲಿ ಇರೋ ತನಕ ಚೆನ್ನಾಗಿರ್ಬೇಕಾಗಿರುವಂತ ರೂಲ್ಸ್ ಅಷ್ಟೇ. ಸತ್ತ ಮೇಲೆ ಬದುಕುವಂತ ರೂಲ್ಸ್ ಯಾವುದಿಲ್ಲ. ಇದ್ಯಾವ್ದಾದ್ರು ಭೂಮಿಯಲ್ಲಿ ಯಾವ್ದಾದ್ರು ರೂಲ್ಸ್? ನೀನ್ ಈ ರೂಲ್ಸ್ ಫಾಲೋ ಮಾಡಪ್ಪ, ನೀನ್ ಸತ್ ಮೇಲೆ ಕೂಡ ಬದುಕಿರ್ತೀಯಾ, ನಿಂಗೆ ಲೈಫ್ ಸಿಗುತ್ತೆ ಅಂತ ರೂಲ್ಸ್ ಏನಾದ್ರು ಇದೆಯಾ? ಒಂದೇ ಒಂದು ರೂಲ್ಸ್ ಇದೆ, ಧರ್ಮಶಾಸ್ತ್ರ. ಧರ್ಮಶಾಸ್ತ್ರದಲ್ಲಿ ಮಾತ್ರ ನೀನು ಜೀವ ಪಡ್ಕೊಳ್ಳುವಂತ ರೂಲ್ಸ್ ನ ದೇವ್ರಿಟ್ಟಿದ್ದಾರೆ, ಲೈಫ್ ಹೊಂದ್ಕೊಳ್ಳಕ್ಕಿರುವಂತ ರೂಲ್ಸ್. ಹಾಗೆ ಅಪೊಸ್ತಲ ಪಾಲ್ ಏನ್ ಮಾಡಿದರೆ,
ಈ ಎಲ್ಲಾ ರೂಲ್ಸ್ ಎಲ್ಲ ತೆಗೆದು ಬಿಸಾಕ್ರಿ ಅಪ್ಪ, ಇದೆಲ್ಲ ಬೇಕಾಗಿಲ್ಲ ನನಗೆ. ನನಗ್ ಬೇಕಾಗಿರೋ ರೂಲ್ಸ್ ಏನಪ್ಪಾ ಅಂದ್ರೆ ಧರ್ಮಶಾಸ್ತ್ರಕ್ಕೆ ಅಧೀನರಾಗಿ ನಡೆಯೋದ್ರಿಂದ ದೇವ್ರ ಹತ್ರ ಹೋಗ್ತೀನಲ್ವಾ, ಅದನ್ನ ಹೆಂಗಾದ್ರೂ ಫಾಲೋ ಮಾಡ್ಬೇಕು. ಅವ್ರಿಗೆ ತುಂಬಾ ಆಸೆ ಆಗಿದೆ ಆ ಲೈಫ್ ನ ಪಡ್ಕೊಳಕ್ಕೆ. ಏನಕ್ ಬೇಕು ಲೈಫ್? ನಮ್ಗೆ ಲೈಫ್ ಏನಕ್ ಬೇಕು? ಇವತ್ತು ನೋಡಿ, ಲೈಫ್ ಜೀವ ಅನ್ನೋದು ಬಾಬಿಲೋನ್ ಸಭೆಯನ್ನ ತಗೊಂಡ್ರೆ ಬೇರೆ ಅರ್ಥದಲ್ಲಿ ಇದೆ, ಗೊತ್ತಾ ನಿಮ್ಗೆ? ಬಾಬಿಲೋನ್ ಸಭೆಯವರು ಸತ್ತ ಮೇಲೆ ಜೀವಂತವಾಗಿ ಇರೋದನ್ನೋದು, ಆತ್ಮ ಇನ್ನೂ ಜೀವಂತವಾಗಿದೆ ಅದೊಂದ್ ಕಡೆ. ಸತ್ತ ಮೇಲೆ ನರಕದಲ್ಲಿ ಇನ್ನೂ ಜೀವಂತವಾಗಿದ್ದೀವಿ ಅಲ್ವಾ? ಪಾಪ ಮಾಡಿ ನರಕದಲ್ಲಿ ನಿಮ್ಗೆ ಒಂದ್ 2000 ವರ್ಷ ನಿಮ್ಗೆ ಅಲ್ಲೇ ಬೇಯಿಸ್ತೀನಿ ಅಂತ ಹೇಳಿದ್ರೆ ಆ ಲೈಫ್ ನಾವ್ ಇಷ್ಟಪಡ್ತೀವ? ಅಂತ ಲೈಫ್ ನಮ್ ಬೇಕು ಅಂತ ಕೇಳ್ತೀವ? ಯಾರು ಇಷ್ಟಪಡಲ್ಲ. ಅವ್ರು ಹೇಳುವಂತ ನೀತಿ ಪ್ರಕಾರವಾಗಿ. ಇಲ್ಲವೇ ನಾವು ಇಲ್ಲೇ ದೆವ್ವಾಗ ತಿರುಗಾಡ್ತಾ ಇರ್ತೀವಿ, ಸತ್ ಮೇಲೆ ಕೂಡ ಬದುಕಿರ್ತೀವಿ ಅಂದ್ರೆ ಆ ಲೈಫ್ ನಮ್ ಬೇಕಾ? ನಮಗ್ ಲೈಫ್ ಬೇಕಾಗಿರಂದ್ರೆ ಅಪೋಸ್ತಲ್ ಪಾಲ್ ಒಂದು ವಿಷಯದಲ್ಲಿ ತಗೊಂಡಾಗ ಲೈಫ್ ಅಪೋಸ್ತಲ್ ಪಾಲ್ ಏನಕ್ ಬೇಕಾಗಿರೋದು? ನಾನು ದೇವರ ಜೊತೆಗಿರ್ತೀನಿ, ಕ್ರಿಸ್ತನ ಜೊತೆಗಿರ್ತೀನಿ. ಆ ಲೈಫ್ ಬೇಕಾ ಬೇಡವಾ? ಬೇಕು. ಅವ್ರನ್ನ ಬಿಟ್ರೆ ಒಳ್ಳೆಯವ್ರು ಯಾರು ಇಲ್ಲ. ಪ್ರೀತಿಯಲ್ಲಿ ಅವ್ರಿಗೆ ಮಿಗಿಲಾದವ್ರು ಯಾರಿಲ್ಲ. ಅಂತ ಒಂದು ದೇವರ ಜೊತೆಗೂ, ದೇವರ ಮೊದಲನೇ ಸೃಷ್ಟಿಯಾಗಿರುವಂತ ಕರ್ತನ ಜೊತೆಗಿರುವಂತ ಅವಕಾಶ, ನಾನು ದೇವರ ಸಂಗಡ ಇರುವಂತ ಲೈಫ್ ನ ಪಡ್ಕೊಳ್ಳೋದ್ರಿಂದ ಅವ್ರ ಜೊತೆಗಿರುವಂತ ಲೈಫ್ ಒಂದು ಅವಕಾಶ ಸಿಗುತ್ತೆ ಅಂದ್ರೆ ಅದು ಧರ್ಮಶಾಸ್ತ್ರದಲ್ಲಿ ಇದೆ ಅಂದ್ರೆ ಅದನ್ನ ಫಾಲೋ ಮಾಡಿದ್ರೆ ಮಾತ್ರ ನನಗೆ ಸಿಗುತ್ತೆ ಅಂದ್ರೆ ಅದಕ್ಕೆ ಆಗ್ತಾ ಇಲ್ವಲ್ಲ ಅಂದಾಗ ಅವ್ರ ಮನಸ್ಸಲ್ಲಿ ಎಷ್ಟು ಕಷ್ಟ ಬಂದಿರ್ಬೋದು. ಸೊ ಅದು ಅವ್ರು ಹೇಳಂತ ಮಾತೇನಪ್ಪಾ ಅಂದ್ರೆ, ನಾನು ದುರಾವಸ್ಥೆಯಲ್ಲಿ ಬಿದ್ದ ಮನುಷ್ಯನು ಅಂತ ಹೇಳ್ತಾ ಇದ್ದಾರೆ. ಇಸ್ನಲ್ಲಿ ಪ್ರೀತಿಯ ಸರಸರಿರೇ, ನಿಮಗೂ ನಮಗೂ ಲೈಫ್ ಅಲ್ಲಿ ತುಂಬಾ ಕಷ್ಟಗಳಿದೆ, ಕರೆಕ್ಟಾ? ದೇವ್ರ ಮಕ್ಳ ಬಗ್ಗೆ ಮಾತಾಡ್ತಾ ಇದೆ. ನಿಮಗೂ ನಮಗೂ ಲೈಫಲ್ಲಿ ತುಂಬಾ ಕಷ್ಟ ಇದೆ. ನಾವು ನಿಜವಾಗ್ಲೂ ದೇವ್ರ ಜೊತೆ ಒಡಂಬಡಿಕೆ ಮಾಡ್ಕೊಂಡಿದ್ದೆ ಆದ್ರೆ, ದೇವರಲ್ಲಿ ಒಡಂಬಡಿಕೆ ಮಾಡ್ಕೊಂಡು ಆತನಿಗೋಸ್ಕರ ಜೀವಿಸ್ತಾ ಇರೋದೇ ಆದ್ರೆ, ಕ್ರಿಸ್ತನ ಪ್ರೀತಿಯ ಸರಸರಿರೇ, ಈ ಲೈಫ್ ಸಾಕಪ್ಪ ಅನ್ಸೋದು ಯಾವಾಗಂದ್ರೆ ಈ ಲೈಫ್ ಇಂದ ಬಿಟ್ಟು ದೇವ್ರ ಜೊತೆಗೆ ಇರ್ತೀನಲ್ಲ ಅಂತ ಸಂತೋಷದಿಂದ ಮಾತ್ರ. ನಮ್ಮ ಮೈಂಡ್ ಅಲ್ಲಿ ಯಾವಾಗ್ಲೂ ಹಿಂಗಿರ್ಬೇಕು, ಯಾವಾಗ ಈ ದೇಹವನ್ನು ಬಿಟ್ಟು ದೇವರ ಒಂದಿಗಿರ್ತೀನೋ ಅನ್ನೋಂತ ಭಾವನೆಯಲ್ಲಿ ನಾವು ಕಾಣಲ್ಪಡ್ಬೇಕು. ಬದಲಾಗಿ ಈ ಲೈಫೇ ಬೇಡ, ಹೆಂಗಾದ್ರೂ ಅದನ್ನೆಲ್ಲ ಈ ಕ್ಯಾಟಗರಿಯಲ್ಲಿ ಏನಪ್ಪಾ ಅಂದ್ರೆ ಕೆಲವರು ಏನ್ ಮಾಡ್ತಾರೆ, ಲೈಫ್ ಬೇಡ ಅಂತ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ ನೋಡ್ರಿ. ಬೇಡ ಲೈಫ್ ಅಲ್ವಾ? ಅದು ಏನಪ್ಪಾ ಅಂದ್ರೆ ಅವ್ರಿಗೆ ಈ ಕಷ್ಟದ ಲೈಫೇ ಸಾಕಾಗಿರುತ್ತೆ. ಇದನ್ ಬಿಟ್ಟು ದೇವ್ರಿಟ್ಟಿರುವಂತ ಒಂದು ಆಶೀರ್ವಾದ ಕಣ್ಣಿಗೆ ಬಿದ್ದಿಲ್ಲ ಅವರಿಗೆ. ಆ ಆಶೀರ್ವಾದಕ್ಕೋಸ್ಕರ ಲೈಫ್ ನ ತ್ಯಾಗ ಮಾಡೋಣ ಅಂತ ಭಾವನೆ ಬಂದಿಲ್ಲ ಅವರಿಗೆ. ಮುಂದಿನ ಯುಗಗಳಲ್ಲಿ ದೇವರಿಟ್ಟಿರುವಂತ ಯುಗಾಂತರದಲ್ಲಿ ದೇವರಿಟ್ಟಿರುವಂತ ಯೋಜನೆಗಳ ಬಗ್ಗೆ ಗೊತ್ತಿಲ್ಲ ಅವರಿಗೆ. ಆದ್ರೆ ನಿಮಗೂ ನಮಗೂ ಗೊತ್ತಿರ್ಬೇಕಾದ್ರೆ ಈ ಲೈಫ್ ನ ಬಿಡೋದ್ರಿಂದ ಆ ಲೈಫ್ ಸಿಗುತ್ತೆ ಅಂತ ಹೇಳೋದಾದ್ರೆ, ಈ ಲೈಫ್ ನ ಹೆಂಗ್ ಬಿಡ್ಬೇಕು, ಯಾತ್ರ ಬಿಡ್ಬೇಕು, ಈ ಲೈಫ್ ನ ನಾವು ತ್ಯಾಗ ಮಾಡಕ್ಕೆ ನಾವು ಮಾಡ್ಬೇಕಾಗಿರೋಂತ ಬಲಿಗಳೇನೋ, ಈ ವಿಷಯಗಳೆಲ್ಲ ನಮ್ಗೆ ತಿಳಿದ್ ಬಂದಾಗ ನಮ್ಗೆ ಏನ್ ಅನ್ಸುತ್ತೆ ಮನಸ್ಸಲ್ಲಿ, ಹೆಂಗಾದ್ರೂ ಇದನ್ನ ನೆರವೇರಿಸಿ ಮುಗಿಸ್ಲೇಬೇಕಪ್ಪ, ನೆರವೇರಿಸಿ ದೇವ್ರ ಜೊತೆಗೆ ಇರ್ಲೇಬೇಕು ಅಲ್ವಾ? ಅದಕ್ಕೆ ನೋಡ್ಬೇಕಾದ್ರೆ ಮುಂದಿನ ವಾಕ್ಯ ಮಾತಾಡ್ಬೇಕಾರೆ, ಬಿಡಿಸುವವನು ಇದ್ದಾನೆಂಬುದಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸ್ತೋತ್ರ ಅಲ್ವಾ? ದುರಾವಸ್ಥೆಯಾದ ಮನುಷ್ಯನಿಗೆ ಈಗೊಂದು ದೊಡ್ಡ ಒಂದು ಅವಕಾಶ ಸಿಕ್ಬಿಡ್ತು, ದೊಡ್ಡ ಒಂದು ಬ್ಲೆಸ್ಸಿಂಗ್ ಸಿಕ್ಬಿಡ್ತು. ಏನ್ ಬ್ಲೆಸ್ಸಿಂಗ್ ಗೊತ್ತಾ? ನೋಡ್ರಿ ಹೆಂಗಿರುತ್ತೆ ಆ ಬ್ಲೆಸ್ಸಿಂಗ್ ಅನ್ಬಿಟ್ಟು. ಇಲ್ಲಿವರೆಗೂ ಹಳ್ಳದಲ್ಲಿ ಬಿದ್ದಿರೋ ನಮ್ಗೆ ಹಗ್ಗವನ್ನ ಹಾಕ್ತಾ ಇದ್ರು, ಬೇರೆ ಬೇರೆ ಟ್ರೈ ಮಾಡ್ತಾ ಇದ್ರು. ಆದ್ರೆ ಯಾರೊಬ್ರು ಹಗ್ಗದ ಅಂದ್ರೆ ಹಳ್ಳಕ್ಕೆ ಇಳಿದು ನಮ್ಮನ್ನ ತಗೊಂಡು ಹೋಗಕ್ಕೆ ಪ್ರಯತ್ನ ಪಡ್ಲಿಲ್ಲ. ಕರೆಕ್ಟಾ? ನಿಮ್ಗೂ ನಮ್ಗೂ ಅನ್ಸುತ್ತೆ, ಹಳ್ಳದಲ್ಲಿರೋ ನನ್ನನ್ನ ಯಾರಾದ್ರೂ ಮೇಲೆ ತಗ್ ಬಂದ್ರೆ ಚೆನ್ನಾಗಿರುತ್ತೆ, ಯಾಕೆ ನನ್ನ ಕೈಲಿ ಆಗ್ತಾ ಇಲ್ಲಪ್ಪ ಅಲ್ವಾ? ಒಬ್ಬರು ಇಳಿದು ಬರ್ತಾರೆ ನೋಡ್ರಿ ಹಗ್ಗ ಹಿಡ್ಕೊಂಡು, ನಾನ್ ಬರ್ತೀನಿ ಧೈರ್ಯವಾಗಿರಿ, ನಾನ್ ಬಂದು ನಿಮ್ಮನ್ನ ಹೊತ್ಕೊಂಡ್ ಬಂದ್ಬಿಡ್ತೀನಿ, ನೀವೇನ್ ಮಾಡ್ಬೇಕಾಗಿಲ್ಲ, ನಾನ್ ಬಂದು ನಿಮ್ನ ಎತ್ಕೊಂಡ್ ಬಂದ್ಬಿಡ್ತೀನಿ ಅಂತ ಹಳ್ಳಿಕ್ ಇಳಿತಾರೆ. ಅದನ್ನೇ ಕಂಡಿಡಿದ್ರು ಯಾರು? ಅಪೋಸ್ತಲ್ ಪಾಲ್. ಕ್ರಿಸ್ತನ ಪ್ರೀತಿಯ ಸರಸರಿರೇ, ಹಳ್ಳದಲ್ಲಿ ಬಿದ್ದಿರೋ ನಮ್ಮನ್ನ, ನಮ್ಮ ಪರಿಸ್ಥಿತಿನ ಒಬ್ಬೊಬ್ರು ಅರ್ಥ ಮಾಡ್ಕೊಂಡಿದ್ದಾರೆ ಅಂದ್ರೆ ಅವ್ರು ಯಾರು ಗೊತ್ತಾ? ನಮ್ಮ ಕರ್ತನಾದ ಯೇಸು ಕ್ರಿಸ್ತನ್ ಮಾತ್ರ. ಮಿಕ್ಕಿದವರೆಲ್ಲ ಹಗ್ಗ ಹಿಡ್ಕೋ ಮೇಲೆ ಬಾ, ಈಗ ಇಷ್ಟೆಲ್ಲ ಕಷ್ಟ ಕೊಡ್ತಾ, ಇಷ್ಟೆಲ್ಲ ನಾವು ನಿಂಗೆ ಸಹಾಯ ಮಾಡ್ತಾ ಇದೀವಿ, ಅರ್ಥಕ್ಕಾಗಲ್ವಾ, ತಗೋ ಇದನ್ನ ಹಿಡ್ಕೋ, ತಗೋ ಅದನ್ನ ಹಿಡ್ಕೋ, ಹೆಂಗಾದ್ರೂ ಹಿಡ್ಕೋ, ಗಟ್ಟಿಯಾಗಿ ಹಿಡ್ಕೋ ಅಂತ ಮಾತಾಡ್ತಾ ಇದಾರೆ ಹೊರ್ತು ನನ್ ಕೈಲಿ ಹಿಡ್ಕೊಳಕ್ ಆಗ್ತಿಲ್ವಲ್ಲ ಅಂತ ಯಾರಿಗೂ ಗೊತ್ತಿಲ್ಲ. ನಾನ್ ಜಾರ್ತಾ ಇದೀನಿ ಅಂತಾನು ಯಾರಿಗೂ ಗೊತ್ತಿಲ್ಲ. ಒಬ್ರು ನೋಡಿದ್ರು, ಇಲ್ಲಪ್ಪ ಇಲ್ಲ, ಅವರಿಂದ ಹಗ್ಗನ ಹಿಡ್ಕೊಂಡ್ ಬರಕ್ಕಾಗಲ್ಲ, ಮೇಲೇನೂ ಹತ್ತಕ್ಕಾಗಲ್ಲ, ಯಾರಾದ್ರೂ ಇಳಿದು ಹೋದ್ರೆ ಮಾತ್ರ ಆಗುತ್ತೆ, ನಾನೇ ಹೋಗ್ತೀನಿ, ಅವನ್ ಹೆಂಗಾದ್ರೂ ಮೇಲೆ ತರ್ತೀನಿ. ಯೋಚನೆ ಮಾಡ್ರಿ ಕ್ರಿಸ್ತನ ಪ್ರೀತಿಯ ಸರಸರಿರೇ.
ಈ ತ್ಯಾಗ, ಈ ಬಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಲೈಫ್ಗೆ ಎಷ್ಟು ಆಪ್ಟ್ ಆಗಿದೆ ನೋಡ್ರಿ, ಅದನ್ನ ಮಾಡಿದಂತ ಒಂದು ತ್ಯಾಗ. ಅಂದ್ರೆ ಇಲ್ಲಿವರೆಗೂ ಧರ್ಮಶಾಸ್ತ್ರ ಮಾಡಿದ್ದು ನೀನು ತಪ್ಪು 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 ಅಂತ ಹೇಳ್ತಾ ಬಂತು. ಆ ತಪ್ಪಿಂದ ನನ್ನ ಬಿಡಿಸ್ಕೊಂಡು ಹೋಗಕ್ಕೆ ಧರ್ಮಶಾಸ್ತ್ರ ಬರ್ಲಿಲ್ಲ ಅಲ್ವಾ? ಅದಕ್ಕೆ ಅಪೊಸ್ತಲ ಪಾಲ್ ಈ ರೀತಿ ಮಾತಾಡ್ಬೇಕಾದ್ರೆ, ಬಿಡಿಸುವವನು ಇದ್ದಾನೆಂಬುದಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ದೇವರಿಗೆ ಸ್ತೋತ್ರ. ಹೀಗಿರಲಾಗಿ ನನ್ನಷ್ಟಕ್ಕೆ ನಾನೇ ಮನಸ್ಸಿನಿಂದ ದೇವರ ನಿಯಮಕ್ಕೆ ಹಾಳಾಗಿದ್ದೀನಿ, ನನ್ನ ಕೈಲಿ ಆಗ್ತಾ ಇಲ್ಲ. ಶರೀರ ಭಾವದಿಂದ ಪಾಪದ ನಿಯಮಕ್ಕೆ ಹಾಳಾಗಿಯೂ ನಡ್ಕೊಳ್ಳುವನಾಗಿದ್ದೀನಿ ಅಲ್ವಾ? ನನ್ನ ಒಂದು ದೇಹದಲ್ಲಿರುವಂತ ಪಾಪದ ನಿಯಮ ನನ್ನ ಕೈಲಿ ಆಗ್ತಿಲ್ಲ, ಆದ್ರೆ ದೇವರ ನಿಯಮನ ಮೇಲೆ ಹೋಗ್ಬೇಕಂತ ಆಸೆ ಇದೆ, ಆದ್ರೆ ನನ್ನ ಕೈಲಾಗ್ತಿಲ್ಲ. ಮೇಲೆ ಹೋಗ್ಬೇಕಂತ ಆಸೆ ಇರೋದು ಮನಸ್ಸಿನಿಂದ ದೇವರ ನಿಯಮ, ನನ್ನ ಕೈಯಲ್ಲಿ ಆಗದೆ ಇರೋದು ಪಾಪ ಶರೀರ ಭಾವದಿಂದ ಪಾಪವೆಂಬ ನಿಯಮ. ಇದೆರಡನ್ನು ಗಮನಿಸಿದ್ಯಾರೋ? ನಮ್ಮ ಕರ್ತನಾದ ಯೇಸು ಕ್ರಿಸ್ತ. ಕರೆಕ್ಟಾ? ಅದನ್ನ ನೋಡ್ಬೇಕಾದ್ರೆ ನಾವು ಓದ್ತೀವಿ ರೋಮಪುರದವರಿಗೆ 8ನೇ ಅಧ್ಯಾಯ 1ನೇ ವಾಕ್ಯ. ಪವಿತ್ರಾತ್ಮನು ನಂಬಿರುವವರನ್ನು ಪಾಪ ಮರಣಗಳಿಂದ ಬಿಡಿಸಿ ಅವರನ್ನು ದೇವರ ರೋಮಪುರದವರಿಗೆ 8ನೇ ಅಧ್ಯಾಯ 1ನೇ ವಾಕ್ಯ ಓದ್ರಿ. ರೋಮಪುರದವರಿಗೆ 8ನೇ ಅಧ್ಯಾಯ 1ನೇ ವಾಕ್ಯ. ಆದ್ದರಿಂದ ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ ಮರಣದ ನಿರ್ಣಯವು ಈಗ ಇಲ್ಲವೇ ಇಲ್ಲ. ಯಾಕಂದ್ರೆ ಸಾಕು ಸಂತ ಮಾಸ್ಟರ್. ಯಾವ ಬೈಬಲ್ ಓದ್ತಿದ್ದೀರಾ ನೀವು? ಬ್ರದರ್ ರೋಮಾಪುರ, ಅದೇ ಹೆಡ್ಡಿಂಗ್ ಓದಿದ್ದೆ ನಾನು. ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ಗುಡ್. ಆದ್ದರಿಂದ ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ಸರಿರೇ ನೋಡ್ರಿ, ಎಂತ ಒಂದ್ ಮಾತು. ಕ್ರಿಸ್ತ ಯೇಸುವಿನಲ್ಲಿ ಯಾರಿದಾರೋ, ದೇರ್ ಫಾರ್ ನೋ ಕಂಡಮ್ನೇಷನ್ in Christ Jesus, who walk not after the flesh but the spirit. ಅಲ್ವಾ? ಇಲ್ಲಿ ಇಂಗ್ಲಿಷ್ ಅಲ್ಲಿ ಬೈಬಲ್ ಅಲ್ಲಿ ಈ ರೀತಿಯಾದ ಒಂದು ಟ್ರಾನ್ಸ್ಲೇಟ್ ಮಾಡ್ಬಿಟ್ಟವ್ರೆ, ಅದು ಒರಿಜಿನಲ್ ಅಲ್ಲಿ ಇದಿಲ್ಲ ಅಂತ ಹೇಳ್ತವ್ರೆ. ಕ್ರಿಸ್ತ ಯೇಸುವಿನಲ್ಲಿರೋರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ಅಂದ್ರೆ ಲಾ ಕಂಡಮ್ ಮಾಡೋ ರೀತಿಯಲ್ಲಿ, ಲಾ ನಮ್ಮನ್ನ ಧರ್ಮಶಾಸ್ತ್ರ ನಮ್ಮನ್ನ ಜಡ್ಜ್ ಮಾಡೋ ರೀತಿಯಲ್ಲಿ ನನ್ ಮೇಲೆ ಇನ್ಮೇಲೆ ಯಾರು ಏನ್ ಮಾಡಕ್ಕಾಗಲ್ಲ, ಜಡ್ಜ್ಮೆಂಟ್ ಮಾಡಕ್ಕಾಗಲ್ಲ. ಯಾವಾಗ ನಾನು ಕ್ರಿಸ್ತ ಯೇಸುವಿನಲ್ಲಿ ಇದ್ರೆ, ನಾನು ಕ್ರಿಸ್ತ ಯೇಸುವಿನಲ್ಲಿದ್ರೆ ನನಗೆ ಅಪರಾಧ ನಿರ್ಣಯ ಇಲ್ಲ. ಕ್ರಿಸ್ತನ ಸರಿರೇ ವಾಕ್ಯವನ್ನ ತುಂಬಾ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಣ. ಈ ಕಂಡಮ್ನೇಷನ್ ಅಂದ್ರೇನು, ಈ ಅಪರಾಧ ನಿರ್ಣಯ ಅಂದ್ರೆ ಏನಿಲ್ಲ. ಸೊ ದೇವ್ರ ಮಕ್ಳು ಇಲ್ಲಿ ಗಮನಿಸ್ಬೇಕಾಗಿರೋಂಥ ವಿಷಯ, ಒಂದು ವ್ಯಕ್ತಿ ತಪ್ಪು ಮಾಡಿದ ಮೇಲೆ ಆ ತಪ್ಪಿಗೆ ದೇವರ ನೀತಿಯ ಪ್ರಕಾರವಾಗಿ ದೇವರು ಕ್ಷಮಿಸ್ಬೇಕಂದ್ರೇನು, ಅದಕ್ಕೆ ಪ್ರಾಯಶ್ಚಿತ ಏನಾದ್ರೂ ಕೊಡಲೇಬೇಕು. ಇದಿಲ್ಲ ಹಾಗೆ ಕ್ಷಮಿಸ್ತೀನಿ ಅಂದ್ರೆ ಅನೀತಿ ಅಲ್ವಾ? ಒಂದ್ ವ್ಯಕ್ತಿನ ಒಬ್ಬ ಸಾಯಿಸ್ಬಿಟ್ಟ, ನಾನು ಸಾಯಿಸ್ಬಿಟ್ಟೆ ಅಂದ ತಕ್ಷಣ ಕ್ಷಮಿಸ್ಬಿಡಿ ಅಂದ ತಕ್ಷಣ ಆಯ್ತಪ್ಪ ಕ್ಷಮಿಸ್ಬಿಟ್ಟು ಹೋಗ್ಬಿಡಪ್ಪ ಅಂದ್ರೆ ಏನರ್ಥ? ಕ್ಷಮಿಸಕ್ಕಾಗುತ್ತಾ? ಅಲ್ಲಿ ಪಾಪ ನಡೆದಿದೆ, ಅದಕ್ಕೆ ಪ್ರತಿಯಾಗಿ ಅದಕ್ಕೆ ಏನಾದ್ರೂ ಕೊಡ್ಲೇಬೇಕು, ಅದಕ್ಕೆ ಬದಲಾಗಿ ಕೊಡ್ಲೇಬೇಕು. ಇಲ್ಲಾಂದ್ರೆ ಮೊದಲು ದೇವರ ಒಂದು ಯೋಜನೆ ಇರುವಂತ ವಿಷಯ ಏನಪ್ಪಾ ಅಂದ್ರೆ ನೀತಿ ಮಾತಾಡ್ತಾ ಇದ್ರೆ, ನೀತಿ ಇಲ್ಲದೆ ಪ್ರೀತಿನ ಅರ್ಥ ಮಾಡ್ಕೊಳಕ್ಕಾಗುತ್ತಾ? ಇಲ್ಲ. ನೀತಿನ ಬ್ರೇಕ್ ಮಾಡಿ ಪ್ರೀತಿನ ತೋರ್ಸಕ್ಕಾಗುತ್ತಾ? ಇಲ್ಲ ಅಲ್ವಾ? ಈಗ ನೋಡ್ರಿ, ಇದೆಲ್ಲ ನೀವು ನೋಡಿರ್ತೀರ ನೋಡ್ರಿ. ಏನಪ್ಪಾ ಅಂದ್ರೆ ಮೊದಲೆಲ್ಲ ಈ ತೂಕ ಹಾಕೋದ್ ಬದಲು ಏನ್ ಮಾಡ್ತಿದ್ರು, ಒಂದು ಗ್ಲಾಸ್ ತರ ಇಟ್ಕೊಂಡ್ಬಿಟ್ಟು ಒಂದು ಸೇರು ಅಂತ ಹೇಳ್ತಿದ್ರು. ಗೊತ್ತಿದ್ಯಲ್ಲ ನಿಮ್ಗೆ? ಸೇರು ಅಂತ ಹೇಳ್ಬಹುದು, ಬೇರೆ ಏನಾದ್ರು ಹೇಳ್ತಿದ್ರು. ಅದನ್ನ ಈ ರೀತಿ ಅಳತೆ ಮಾಡಿ ಕೊಡ್ತಾ ಇದ್ರು. ತೂಕ ಇರ್ಲಿಲ್ಲ. ಸೇರು ಗಿದ್ದನ ಅಂತ ಹೇಳ್ತಿದ್ರು ಹಳೆ ಭಾಷೆ. ಪಾವು ಏನಂತ ಹೇಳ್ತಿದ್ರು, ಅದೆಲ್ಲ ಗೊತ್ತಿರ್ಬೇಕು. ಈಗ ನೋಡಿ, ಈಗ ಒಂದು ಸೇರು ಅಂದ್ರೆ ಇದು ಇಷ್ಟು, ಈ ಒಂದು ಗೋಧಿ ಒಂದು ಸೇರಿಗೆ ಇಷ್ಟು, 2 ಸೇರಿಗೆ ಇಷ್ಟು ಅಂತ ಹೇಳ್ಬೇಕಾದ್ರೆ ಅಥವಾ ಒಂದು ಸೇರು ಕೊಡ್ತಾರೆ. ಈಗ ಒಂದು ಸೇರು ತಗೊಳ್ಬೇಕಾದ್ರೆ ನೀತಿ ಪ್ರಕಾರ ನಿಮ್ಗೆ ಈ ಸೇರ್ನ ಎತ್ಕೊಂಡ್ಬಿಟ್ಟು ಮೇಲೆ ತಲೆ ಇರುತ್ತೆ ನೋಡಿ, ತಲೆನ ಒಡೆದು ಕೊಡೋದು ನೀತಿನ, ಇಲ್ಲ ಮೇಲೆ ತಲೆ ಪೂರ್ತಿ ತುಂಬಿಸೋದು ನೀತಿನ ಗಮನಿಸಿರ್ತೀರಾ? ತುಂಬಿಸೋದ್ ನೀತಿ ಬ್ರದರ್. ನೋಡ್ರಿ, ಈಗ ಸೇರ್ ಇದೆ ಇಷ್ಟೇ ನೋಡಪ್ಪ, ಸೇರ್ ತಗೊಂಡ್ಬಿಟ್ಟಿದೀನಿ, ನಿನ್ಗೆ ಸೇರ್ ಪೂರ್ತಿ ಕೊಡ್ಬೇಕು ಅಷ್ಟೇ ತಾನೆ.
ಮೇಲೆ ಬಂದಿರುತ್ತೆ ಅದನ್ನೆಲ್ಲ ಸಮ ಮಾಡ್ಬಿಟ್ಟು ಇಷ್ಟೇ ಅಂತ ಕೊಡ್ಬೇಕು. ಆದ್ರೆ ಕ್ರಿಸ್ತನ ಪ್ರೀತಿಯ ಸರಸರೇ, ಆ ಸೇರ್ನ ಫುಲ್ ಮಾಡ್ಕೊಟ್ರೇನೆ ನೀತಿ. ಸೇರ್ ಏನ್ ಕೇಳಿದ್ರೆ ಕೊಡ್ತಾ ಇದೀವಿ, ಅದಕ್ಕಿಂತ ಹೆಚ್ಚಾಗಿ ಕೊಡೋದು ಪ್ರೀತಿ. ಹ್ಮ್ ಅರ್ಥ ಆಯ್ತಾ? ಹ್ಮ್ ಅದಕ್ಕಿಂತ ಹೆಚ್ಚಾಗಿ ಕೊಡೋದು ಪ್ರೀತಿ. ಆದ್ರೆ ಈ ಸೇರ್ ಫುಲ್ ಮಾಡದೆ ಅದನ್ನ ತೋರ್ಸಕ್ಕಾಗಲ್ಲ. ಇದು ನೀತಿನ ಕೊಟ್ಟಾದ್ಮೇಲೆ ಎಷ್ಟರ ಬೇಕಾದ್ರೆ ಕೊಡ್ಬೋದು. ನೋಡು, ಒಂದ್ ಸೇರ್ ಕೊಟ್ಬಿಟ್ಟಿದೀನಿ, ತಗೋ ಇನ್ನೊಂದ್ ಸ್ವಲ್ಪ ಹಾಕ್ತೀನಿ ಅಂತ ಹಾಕೊಳಕ್ಬೋದು. ಇನ್ನೊಂದ್ ಸ್ವಲ್ಪ ನಿಮ್ಮ ಇರುವಂತ ಪ್ರೀತಿಲಿ ಇನ್ನೊಂದ್ ಸ್ವಲ್ಪ ಕೊಡ್ತೀನಿ ತಗೋ ಅಂತ ಕೊಡ್ಬೋದು. ಆದ್ರೆ ಅದನ್ನ ಕೊಡದೆ, ನೀತಿನ ಕೊಡದೆ ಪ್ರೀತಿನ ತೋರ್ಸಕ್ಕಾಗಲ್ಲ. ಏನಕ್ಕಪ್ಪ ಈ ವಿಷಯ ಮಾತಾಡ್ತಾ ಇದೀವಂದ್ರೆ, ದೇವರ ಯೋಚನೆಯಲ್ಲಿ ಅಪರಾಧ ನಿರ್ಣಯ ಅಂತ ಹೇಳಿದ ತಕ್ಷಣ ಅಲ್ವಾ, ಒಂದ್ ವ್ಯಕ್ತಿ ದೇವರ ಸೃಷ್ಟಿಯಲ್ಲಿ ಪಾಪ ಮಾಡಿದಾಗ, ದೇವರ ಸೃಷ್ಟಿಯಲ್ಲಿರುವಂತ ಪಾಪ ಅಂತ ವಿಷಯ ಬಂದಾಗ ಯಾರು ಬರ್ತಾರೆ ಅಂದ್ರೆ ದೂತರು ಮತ್ತೆ ಮನುಷ್ಯರು ಬರ್ತಾರೆ. ನಾವು ಮನುಷ್ಯರಿಗೆ ತಗೊಳ್ಳೋಣ. ಈಗ ಪಾಪ ಮಾಡಿದಾಗ, ಈಗ ನೀನು ಪಾಪ ಮಾಡಿದೀಯ, ಈ ಪಾಪಕ್ಕೆ ಒಟ್ನಲ್ಲಿ ಪ್ರಾಯಶ್ಚಿತ್ತ ಕೊಡ್ಲೇಬೇಕು, ಅದಕ್ಕೆ ಪರಿಹಾರ ಮಾಡ್ಲೇಬೇಕು. ಆದ್ರಿಂದ ಈ ಪರಿಹಾರವನ್ನ ಯಾರಾದ್ರೂ ಕೊಡೋವರೆಗೂ ನಿನ್ ಮೇಲೆ ಇರುವಂತ ಅಪರಾಧವನ್ನ ತೆಗೆದಾಕಕ್ಕಾಗಲ್ಲ ಅಲ್ವಾ ಅನ್ನುವಂತ ವಿಷಯ ಧರ್ಮಶಾಸ್ತ್ರದಲ್ಲಿ ಇದ್ದಂತ ವಿಷಯ. ಅದು ಮಾತ್ರವಲ್ಲ ಕ್ರಿಸ್ತನ ಪ್ರಿಯ ಸಹೋದರರೇ, ಹೋರಿ ಮತ್ತು ಹೋತಗಳ ರಕ್ತದಿಂದ ಪಾಪವನ್ನು ಏನ್ ಮಾಡಕ್ಕಾಗಲ್ಲ, ನಿವಾರಣೆ ಮಾಡಕ್ಕಾಗಲ್ಲ. ನಿವಾರಣೆ ಮಾಡಕ್ಕಾಗದೇ ಇರ್ಬೇಕಾದ್ರೆ ಬಲಿಗಳನ್ನ ಏನಕ್ಕೆ ಕೊಟ್ರು ದೇವ್ರು? ಅವ್ರು ಕೊಟ್ಟಂತ ಬಲಿಗಳಿಂದ ಪಾಪ ನಿವಾರಣೆ ಆಯ್ತಾ ಅಂದ್ರೆ ಖಂಡಿತ ಇಲ್ಲ. ಮತ್ತೆ ಬಲಿಗಳು ಏನಕ್ಕಪ್ಪ ಕೊಡ್ಬೇಕಾಯ್ತು? ಬಲಿಗಳು ಕೊಟ್ಟಂತ ಉದ್ದೇಶ ಮುಂದೆ ಬರುವಂತ ಕರ್ತನಾದ ಯೇಸು ಕ್ರಿಸ್ತನ ಬಲಿಗೆ ಛಾಯೆಯಾಗಿ ಕೊಡಲ್ಪಟ್ಟಷ್ಟೇ. ನಾನು ನಿಮ್ಮ ಪಾಪವನ್ನ ಕ್ಷಮಿಸ್ತೀನಿ. ಆ ಪಾಪವನ್ನ ಯಾವ ರೀತಿ ಕ್ಷಮಿಸ್ತೀನಿ ಅಂದ್ರೆ, ಈ ಬಲಿಗಳನ್ನ ಕೊಡ್ತಾ ಇದೀರಲ್ಲ, ಇದೇ ರೀತಿಯಾಗಿ ಒಂದು ಸಂಪೂರ್ಣವಾದ ಬಲಿ ಒಂದು ಕೊಡಲ್ಪಡುತ್ತೆ. ಮುಂದೆ ಕೊಡಲ್ಪಡುವಂತ ಬಲಿನ ನಾನು ಇಟ್ಕೊಂಡಿದ್ ನಾನು ಕ್ಷಮಿಸ್ತಾ ಇದ್ದೀನಿ ಅಂತ ಏನ್ ಮಾಡ್ತಾ ಇದ್ರು ದೇವ್ರು? ಅದನ್ನ ಅವರ ಪಾಪ ಅಪರಾಧಗಳನ್ನ ಕ್ಷಮಿಸುವ ರೀತಿಯಲ್ಲಿ ಎಣಿಸಲ್ಪಡ್ತಿದ್ರು. ಆದ್ರೆ ನಿಜವಾಗ್ಲೂ ಯೇಸು ಕ್ರಿಸ್ತನ ಮಾತ್ರ ಶಿಲುಬೆಯಲ್ಲಿ ಮರಣ ಹೊಂದದೇ ಇದ್ರೆ, ಧರ್ಮಶಾಸ್ತ್ರದಲ್ಲಿ ಅಧೀನರಾಗಿರುವಂತ ಎಲ್ಲಾ ಪಾಪನ ಕ್ಷಮಿಸಕ್ ಆಗ್ತಿತ್ತ ಅಂದ್ರೆ ಖಂಡಿತವಾಗ್ಲೂ ಏನಾಗಲ್ಲ, ಕ್ಷಮಿಸಕ್ಕೆ ಸಾಧ್ಯತೆ ಇಲ್ಲ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಸೊ ದೇವರ ಮಕ್ಕಳು ಯಾವಾಗ ಯೇಸು ಕ್ರಿಸ್ತನ ಅಕ್ಸೆಪ್ಟ್ ಮಾಡಿದ್ರೋ, ನಮಗೇನಿಲ್ಲ ಅಂದ್ರೆ ಅಪರಾಧ ನಿರ್ಣಯವೂ ಇಲ್ಲವೇ ಇಲ್ಲ. ಗಲಾತ್ಯದವರಿಗೆ 3ನೇ ಅಧ್ಯಾಯ 13ನೇ ವಾಕ್ಯ. ಅಬ್ರಾಹ್ಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಗುವಂತೆಯೂ ದೇವರು ವಾಗ್ದಾನ ಮಾಡಿದ ಆತ್ಮನು ನಮಗೆ ನಂಬಿಕೆಯ ಮೂಲಕ ದೊರಕುವಂತಾಯ್ತು. ನೋಡಿದ್ರ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಏನಪ್ಪಾ ಅಂತ ನೋಡ್ಬೇಕಾದ್ರೆ, ಕ್ರಿಸ್ತ ಯೇಸುನಲ್ಲಿರುವಂತ ನಮಗೆ ಏನ್ ಸಿಕ್ಕಿದೆ ಅಂದ್ರೆ, ನಾವೇನೋ ಧರ್ಮಶಾಸ್ತ್ರನ ಕೈಗೊಂಡು ಒಳ್ಳೆಯವರಾಗ್ಬಿಟ್ಟಿದೀವಾ? ಇಲ್ಲ ಕ್ರಿಸ್ತನ್ ಬೇರೆ ಏನಾದ್ರು ಹೊಸ ಲಾ ಕೊಟ್ಟು ಈಸಿ ಲಾನ ಏನೋ ಕೊಟ್ಟಿದಾರಾ? ಈಸಿ ಮೆಥಡ್ ನೋಡ್ರಿ, ಇಲ್ಲಿವರೆಗೆ ನಿಮ್ಗೆ ಸುಳ್ಳು ಹೇಳ್ಬೇಡಿ ಅಂತ ಹೇಳಿದ್ದೆ, ನೀವು ಪರವಾಗಿಲ್ಲ ಸುಳ್ಳು ಹೇಳಿದ್ರು ಪರವಾಗಿಲ್ಲ ಹಿಂಗ್ ಮಾಡ್ರಿ ಅಂತ ಏನಾದ್ರು ಕೊಟ್ಟಿದಾರಾ? ಇಲ್ಲಿವರೆಗೂ ನೀವೇನ್ ಮಾಡ್ಬಿಡ್ರಿ, ಕೊಲೆ ಮಾಡ್ಬಿಡ್ರಿ ಅಂತ ಹೇಳಿದ್ದೆ, ಕೊಲೆ ಮಾಡಿದ್ರು ಪರವಾಗಿಲ್ಲ ಹಂಗೆ ಬೇರೆ ತರ ಮಾಡ್ರಿ ಅಂತ ಏನಾದ್ರು ಕೊಟ್ಟವ್ರ ಅಂದ್ರೆ ಇಲ್ಲ. ನಮ್ಗೆ ಇನ್ನೂ ಕಠಿಣವಾದಂತ ವಿಷಯವನ್ನ ಕೊಟ್ಟಿದ್ದಾರೆ. ನಾನು ಇಲ್ಲಿವರೆಗೂ ನಿಮ್ಗೆ ಏನ್ ಹೇಳಿದ್ದೆ, ಕೊಲೆ ಮಾಡ್ಬಾರ್ದಂತ ಹೇಳಿದ್ದೆ, ಆದ್ರೆ ಇನ್ಮೇಲೆ ಅನ್ಯಾಯವಾಗಿ ಸಹೋದರನ ಮೇಲೆ ಕೋಪಗೊಂಡ್ರೆ ಕೊಲೆ ಮಾಡಿತೀರಾ. ಏನಪ್ಪಾ ರೂಲ್ಸು? ಇದು ಕಷ್ಟನಾ? ಧರ್ಮಶಾಸ್ತ್ರ ಈಸಿ ಅಲ್ವಾಪ? ಧರ್ಮಶಾಸ್ತ್ರ ತುಂಬಾ ಈಸಿ ಅಲ್ಲ ಅನ್ಸ್ಬಿಡುತ್ತೆ ನಮ್ಗೆ ದೇವ್ರ ಮಕ್ಳಿಗೆ. ಧರ್ಮಶಾಸ್ತ್ರದ ಕೊಲೆ ಮಾಡಿದ್ರನೆ ಕೊಲೆ, ಇಲ್ಲೇನೋ ಸಹೋದರನ ಮೇಲೆ ಕೋಪ ಮಾಡ್ಬಿಟ್ರೆ ಕೊಲೆ ಆಗ್ಬಿಡುತ್ತಂತೆ ಅಲ್ವಾ? ಧರ್ಮಶಾಸ್ತ್ರದಲ್ಲಿ ಇರುವಂತ ಪಾಪವನ್ನ ಮನಸ್ಸಿನಲ್ಲಿ ಯೋಚನೆ ಮಾಡಿದ್ರೆ ಪಾಪ ಆಗ್ಬಿಡುತ್ತಂತ ಇದ್ರೆ ಇದೇನಪ್ಪ ಇದು? ಈ ತರ ಇದೆ ನೀತಿ ಬದಲಾಯ್ತು. ಕ್ರಿಸ್ತನ ಪ್ರೀತಿಯ ಸಹೋದರರೇ, ದೇವ್ರು ಕೊಟ್ಟಂತ ಲಾ ಚೇಂಜ್ ಆಯ್ತು. ಲಾ ನೋಡಕ್ಕೆ ಇನ್ನು ಕಷ್ಟವಾಗಿ ಕಾಣಿಸ್ಕೊಳ್ತಾ ಇದೆ ಅಲ್ವಾ? ನಮ್ಗೆ ಅನಿಸ್ತಾ ಧರ್ಮಶಾಸ್ತ್ರನೇ ಪರವಾಗಿಲ್ಲ ಅನ್ಸ್ಬಿಡ್ತಾ ಇದೆ, ಆದ್ರೆ ಲಾ ತುಂಬಾ ಕಷ್ಟ ಅನಿಸ್ತಾ ಇದೆ. ಯೇಸು ಕ್ರಿಸ್ತನ್ ಕೊಟ್ಟಿದ್ದು ನೋಡ್ರಿ, ಇಲ್ಲಿವರೆಗೂ ನೀವು ಈ ತರ ಕೇಳಿರ್ಬೋದು, ಆದ್ರೆ ಇನ್ಮೇಲೆ ಈ ತರ ಮಾಡಿದ್ರನೆ ಪಾಪ ಅಲ್ವಾ? ರೀತಿಯಾಗಿ ದೇವ್ರು ಕೊಟ್ಟಿರುವಂತ ಒಂದು ಧರ್ಮಶಾಸ್ತ್ರವನ್ನ ಕ್ರಿಸ್ತನ ಕೊಟ್ಟಂತ ನೀತಿ ತಗೊಳ್ಬೇಕಾದ್ರೆ ಅದೇಗಪ್ಪ ಕ್ರಿಸ್ತನಲ್ಲಿರೋ ನಮಗೆ ಇವಾಗ ಏನಾಯ್ತು? ಆ ವಾಕ್ಯ ಹೇಳೋ ಪ್ರಕಾರವಾಗಿ ಮೊದಲನೇ ವಾಕ್ಯ ಹೇಳ್ತಾ ಇದೆಯಲ್ಲ, ಕ್ರಿಸ್ತನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯ ಇಲ್ಲ ಅಂತ ಹೇಳಕ್ ಆಗ್ಬಿಡುತ್ತೆ. ಯಾವ ರೀತಿಯಲ್ಲಿ ಅದನ್ನ ಅರ್ಥ ಮಾಡ್ಕೊಳ್ಳೋದು? ಅದಕ್ಕಿಂತ ಕಷ್ಟವಾದ ನೀತಿನ ಯೇಸು ಕ್ರಿಸ್ತ ಕೊಟ್ಟವರಲ್ಲ. ಈಗ ಯೇಸು ಕ್ರಿಸ್ತನಲ್ಲಿ ಇರುವಂತ ನಾವು ಅದನ್ನೇ ತರ ಫಾಲೋ ಮಾಡ್ಬೇಕು. ನಾನು ಸಹೋದರ ಮೇಲೆ ಕೋಪ ಪಟ್ಬಿಟ್ಟೆ, ಲೋಕ ದೃಷ್ಟಿಯಲ್ಲಿ ನಾನು ಕೊಲೆಗಾರನಲ್ಲ, ದೇವ್ರ ದೃಷ್ಟಿಯಲ್ಲಿ ನಾನು ಕೊಲೆಗಾರ ಆಗ್ಬಿಟ್ನಲ್ಲ, ನಾನು ಇನ್ನೂ ಪಾಪಿ ಆಗ್ಬಿಟ್ನಲ್ಲ. ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದು?
ಪ್ರೀತಿಯ ಸರಸರೇ, ನೋಡಿ ದೇವ್ರ ಮಕ್ಳು ಅರ್ಥ ಮಾಡ್ಕೊಬೇಕಾದಂತ ವಿಷಯ, ಇಲ್ಲಿ ನಮ್ಗೆ ಎದ್ದ ವಿಧವಾದ ಪಾಪವನ್ನು ಅರ್ಥ ಮಾಡ್ಕೊಬೇಕು. ಮೊದಲನೇದು, ನಾವು ಕ್ರಿಸ್ತನ ಬಳಿಗೆ ಬಂದಾಗ ಆದಾಮನಿಂದ ಉಂಟಾದಂತ ಪಾಪ, ಅದೆಲ್ಲವನ್ನ ದೇವ್ರು ಯಾವ ರೀತಿ ತಗೊಳ್ತಾರೆ ಅಂದ್ರೆ ಆದಾಮನಿಂದ ಉಂಟಾದಂತ ಪಾಪ ಅಂತ ತಗೊಂಡ್ಬರ್ತಾರೆ. ಕ್ಷಮಿಸ್ಬಿಟ್ರು ಅಲ್ವಾ, ಎಲ್ಲ ಕ್ಷಮಿಸ್ಬಿಟ್ರು. ಆದ್ರೆ ಕ್ಷಮಿಸಿದಾದ್ಮೇಲೇನು ಅಪೊಸ್ತಲ ಪೌಲ ಹೇಳುವ ಹಾಗೆ ಪಾಪ ಸ್ವಭಾವ ಎಲ್ಲಿದೆ, ಓಡಕ್ ಬಿಡ್ತಾನೆ ನನ್ ಬಿಟ್ಬಿಟ್ಟು. ದೀಕ್ಷಾ ಸ್ನಾನ ತಗೊಳ್ಬೇಕಾದ್ರೆ ನೀರಲ್ಲೇ ಮುಳುಗ್ಬಿಡ್ತಾ ಪಾಪ ಸ್ವಭಾವ. ಬಾಯ್ ಬಾಯ್, ನಾನು ಇನ್ಮೇಲೆ ಬರಲ್ಲಪ್ಪ, ಯೇಸು ಕ್ರಿಸ್ತನ ಅಂಗೀಕರಿಸ್ಬಿಟ್ಟಿದ್ದೀರಾ, ಆದ್ರಿಂದ ಪಾಪ ಸ್ವಭಾವ ನಿನ್ನ ಬಿಟ್ಟು ಹೋಗ್ಬಿಡ್ತಾ ಪಾಪ ಸ್ವಭಾವ. ಎಲ್ಲಿದೆ ಪಾಪ ಸ್ವಭಾವ? ಇನ್ನು ನನ್ನೆಲ್ಲೇ ಇದೆಯಲ್ಲ. ಇದೇ ಮಾತನ್ನ ತಾನೇ 7ನೇ ಅಧ್ಯಾಯದಲ್ಲಿ ಅಪೊಸ್ತಲ ಪೌಲ ಹೇಳಿದ್ದು ಅಲ್ವಾ? 7ನೇ ಅಧ್ಯಾಯದಲ್ಲಿ ಮಾತಾಡ್ಬೇಕಾದ್ರೆ ಇದೇ ವಿಷಯವನ್ನ ಮಾತಾಡ್ತಾರಲ್ವಾ? ದುರಾವಸ್ಥೆಯಲ್ಲಿರುವಂತ ಮನುಷ್ಯ ಅಂತ ಮಾತಾಡ್ಬಿಟ್ರು. ನಾನು ದೀಕ್ಷಾಸ್ನಾನ ತಗೊಂಡ್ಮೇಲೆ ಕೂಡ ನನ್ನಲ್ಲಿ ಪಾಪ ಸ್ವಭಾವ ಇದೆ. ಅದ್ ಮಾತ್ರವಲ್ಲ, ಈಗ ನಾನು ಏನಾದ್ರೂ ನನ್ನ ಮನಸ್ಸಲ್ಲಿ ಆಲೋಚನೆ ಮಾಡಿದ್ರೆ ಪಾಪ ಇನ್ನೂ ಪಾಪಿ ಆಗ್ಬಿಡ್ತೀನಿ. ಅವಾಗ ಹೇಗೆ ನಾನು ಕ್ರಿಸ್ತನಲ್ಲಿ ಇರುವವರೆಗೆ ಅಪರಾಧ ನಿರ್ಣಯ ಇಲ್ಲ ಅಂತ ಹೇಳ್ಬಹುದು? ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಾವು ದೇವರಿಗೆ ಖಂಡಿತವಾಗಲೂ ಅಪೊಸ್ತಲ ಪೌಲ ಹೇಳೋ ರೀತಿ ಕೃತಜ್ಞತೆ ಸಲ್ಲಿಸಬೇಕು. ಇಲ್ಲಿ ನಮ್ಮ ಪಾಪಗಳನ್ನ ಎಣಿಸುವಂತ ರೀತಿ ಇದೆಯಲ್ಲ, ಧರ್ಮಶಾಸ್ತ್ರದಲ್ಲಿ ಇದ್ದವರಿಗೆ ಆ ಪಾಪವನ್ನು ಎಣಿಸುವಂತ ರೀತಿಗೂ ಕ್ರಿಸ್ತನನ್ನು ಆತುಕೊಂಡವರಿಗೂ ಪಾಪವನ್ನು ಎಣಿಸುವಂತ ರೀತಿಗೆ ಏನಿದೆ, ತುಂಬಾ ಡಿಫ್ರೆಂಟ್ ಇದೆ. ಅದನ್ನ ಅರ್ಥ ಮಾಡ್ಕೊಬೇಕು ಅಲ್ವಾ? ನಮ್ಮಲ್ಲಿರುವಂತ ಪಾಪವನ್ನು ದೇವ್ರು ನೋಡೋದಕ್ಕೂ ಕ್ರಿಸ್ತನಿರುವಂತ ಧರ್ಮಶಾಸ್ತ್ರ ಅಧೀನರಾಗಿರುವ ಮಾಡಿದಂತ ಪಾಪವನ್ನು ನೋಡೋಕೆ ಏನಾಗಿದೆ, ತುಂಬಾ ಡಿಫ್ರೆಂಟ್ ಇದೆ. ಅದಕ್ಕೆ ಬಂದಿದ್ ನಮ್ಗೆ ಮಾತಾಡ್ಬೇಕಾದ್ರೆ ಧರ್ಮಶಾಸ್ತ್ರವು ಮೋಶೆಯ ಮೂಲಕ ಬಂತು, ಯೇಸು ಕ್ರಿಸ್ತನ ಮೂಲಕ ಏನ್ ಬಂತು? ಸತ್ಯ ಬಂತು. ಯೇಸು ಕ್ರಿಸ್ತನ ಮೂಲಕ ಏನ್ ಬಂತು? ಸತ್ಯ ಬಂತು. ಸತ್ಯ ಮಾತ್ರ ಬಂತಾ? ಕೃಪೆನು ಬಂತು. 2 ಬಂದಿದೆ ನೋಡ್ರಿ, ಕರೆಕ್ಟಾ? ಧರ್ಮಶಾಸ್ತ್ರದಲ್ಲ ಏನಾಯ್ತು, ಧರ್ಮಶಾಸ್ತ್ರ ಮೋಶೆ ಮೂಲಕ ಬಂದಿದೆ, ಇದನ್ನ ಮಾಡ್ಬೇಡ ಅಂತ ಹೇಳ್ತಾ ಇತ್ತು. ಆದ್ರೆ ಅದನ್ನ ಹೇಗ್ ಮಾಡ್ಬೋದು, ಯಾವ ರೀತಿ ಮಾಡಿದ್ರೆ ಕರೆಕ್ಟ್ ಆಗಿರುತ್ತೆ, ಹೇಗ್ ನೀವು ದೇವರ ಕೋಪದ ತಪ್ಪಿಸ್ಕೊಬಹುದು, ಹೇಗೆ ದೇವರ ಗುಣಗಳಲ್ಲಿ ಬೆಳಿಬಹುದು ಅನ್ನೋದು ಎಲ್ಲ ಸತ್ಯ ಕ್ರಿಸ್ತನ ಮೂಲಕ ಬಂತು. ಅದು ಬರಹದ ಮೂಲಕನೇ ಇದೆ, ಅದು ವಾಕ್ಯದ ಮೂಲಕನೇ ಇದೆ. ಅದ್ರ ಜೊತೆಗೆ ಇನ್ನೇನ್ ಬಂತು? ಕೃಪೆನು ಬಂತು. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಈ ಕೃಪೆ ಹೆಂಗ್ ಬಂತು ಗೊತ್ತಾ? ಯೇಸು ಕ್ರಿಸ್ತನ ಸಾಯಕ್ಕಿಂತ ಮೊದಲು ಯೇಸು ಕ್ರಿಸ್ತನ ಉಪದೇಶನೇ ಮಾಡಿದ್ರು, ಸತ್ಯನೇ ಇತ್ತು, ಕೃಪೆ ಇರ್ಲಿಲ್ಲ. ಕೃಪೆ ಯಾವಾಗ ಬಂತು? ಯೇಸು ಕ್ರಿಸ್ತನು ಸತ್ತದ್ರಿಂದ ಬಂತು ಅಲ್ವಾ? ಯೇಸು ಕ್ರಿಸ್ತನ್ ಮಾಡಿದಂತ ಎಲ್ಲಾ ಉಪದೇಶಗಳು ಸತ್ಯವಾಗಿದ್ರೆ ಯೇಸು ಕ್ರಿಸ್ತನ ಮರಣದ ಮೂಲಕ ದೇವ್ರ ಮಕ್ಕಳು ನಮ್ಗೆ ಏನ್ ಬಂತು? ಕೃಪೆ ಬಂತು. ಕೃಪೆ ಮೇಲೆ ಕೃಪೆ ಬಂತು. ಏನ್ ಮಾಡುತ್ತೆ ಆ ಕೃಪೆ? ನಮ್ಮನ್ನ ಏನ್ ಮಾಡುತ್ತೆ ಆ ಕೃಪೆ? ಆ ಕೃಪೆ ಏನ್ ಮಾಡುತ್ತೆ ಗೊತ್ತಾ? ನಮ್ಮ ಪಾಪವನ್ನ ದೇವ್ರ ಮುಂದೆ ಇಡಲ್ಲ, ದೇವ್ರ ಮುಂದೆ ತೋರ್ಸಲ್ಲ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವ್ರ ಮುಂದೆ ಇದ್ದೇನ್ ಮಾಡ್ತಾರೆ? ನಮ್ಮ ಬಲಹೀನತೆಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ಓದಿದೀವಿ ತಾನೆ? ಎಲ್ಲಿ ಓದಿದ್ವಿ ಇದನ್ನ? ಇದಕ್ಕೆ ನಿಖರವಾಗಿದಂತ ವಿಷಯವನ್ನ ಎಲ್ಲಿ ಓದಿದೀವಿ? ಇಬ್ರಿದವರಿಗೆ ಬರೆದಂತ ಪತ್ರಿಕೆ 4ನೇ ಅಧ್ಯಾಯ 15ನೇ ವಾಕ್ಯವನ್ನು ಓದ್ರಿ. ಯಾಕಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪ ಇಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ಆದುದರಿಂದ ನಾವು ಕರುಣೆಯನ್ನು ಹೊಂದುವಂತೆ ಆತನ ದಯದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ನೋಡಿದ್ರ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಎಂತ ಮಾತು ನೋಡ್ರಿ ಕ್ರಿಸ್ತನ ಪ್ರೀತಿಯ ಸಹೋದರರೇ. ನಾನು ಆಗಲೇ ಹೇಳಿದ್ನಲ್ಲ, ನಮ್ಮ ಎಲ್ಲಾ ಬಲಹೀನತೆಲ್ಲ ಶೋಧಿಸಲ್ಪಟ್ನು ಅಂದ್ರೆ ಮೇಲಿಂದ ಹಲ್ಲದ ಮೇಲೆ ಬಿದ್ದಿರುವಂತ ನಮ್ಮನ್ನ ನೋಡ್ಕೊಂಡು ಮಾತಾಡ್ತಾ ಇರ್ಲಿಲ್ಲ. ಇನ್ ಕೆಲವ್ರು ಹೇಳ್ತಾರೆ, ಯಾಕಪ್ಪ ಈ ಕಡೆ ಬಂದೆ, ಯಾಕಪ್ಪ ಈ ಕಡೆ ಬಿದ್ದೆ, ಕಾಣಿಸಿಲ್ವಾ ನಿನ್ಗೆ? ಇನ್ ಕೆಲವ್ರು ಹಗ್ಗವನ್ನಾಗ್ತಾರೆ, ಇನ್ ಕೆಲವ್ರು ಏನೋ ಮಾಡ್ತಾರೆ. ಇಷ್ಟೇ ಮಾತ್ರ ಮಾಡ್ತಾ ಇರ್ಲಿಲ್ಲ, ಇಳಿದು ಬಂದ್ರು ನೋಡ್ರಿ. ನಮ್ಮ ಬಲಹೀನತೆ ಏನಂತ ಅರ್ಥ ಮಾಡ್ಕೊಂಡ್ರು, ನಮ್ಮಲ್ಲಿ ಏನ್ ಆಗದಿರೋಂತ ಸಾಧ್ಯತೆಗಳಿಲ್ಲ ಅಂತ ತಿಳ್ಕೊಂಡ್ಬಿಟ್ರು ಅಲ್ವಾ? ತಿಳ್ಕೊಂಡು ನಮ್ಮನ್ನ ಎತ್ಕೊಂಡು ಹೋದ್ರು ನೋಡ್ರಿ. ನಮಗೋಸ್ಕರ ಅವ್ರು ಇಳಿದು ಬಂದು ತನ್ನ ಲೈಫ್ ನ ಕೊಟ್ಟಿದ್ರಿಂದ ದೇವ್ರ ಏನ್ ಮಾಡಿದ್ರಂದ್ರೆ ಆತನ ಮೂಲಕ ನಮಗೆ ಯಥೇಚ್ಛವಾದ ಕೃಪೆನ ಕೊಟ್ಬಿಟ್ರು. ಯಾವ ರೀತಿ ಕೃಪೆ ಗೊತ್ತಾ? ನಮ್ ಬಗ್ಗೆ ಮಾತಾಡ್ಬೇಕಂದ್ರೆ ಒಬ್ಬರಿಂದ ಮಾತ್ರ ಸಾಧ್ಯ, ಬೇರೆ ಯಾರು ಮಾತಾಡ್ಬಾರ್ದು ನಮ್ ಬಗ್ಗೆ.
ಅವ್ರು ಯಾರಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತ ಮಾತ್ರ. ಯಾಕೆ ಅಂದ್ರೆ ನಮ್ಮ ಬಲಹೀನತೆ ಬಗ್ಗೆ, ನಮ್ಮ ಕಷ್ಟಗಳ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಯಾರು ಮಾತ್ರ? ಅವ್ರು ಮಾತ್ರ. ಅವ್ರು ದೇವ್ರ ಹತ್ರ ಮಾತ್ರ ದೇವ್ರು ಕೇಳ್ತಾರ ಹೊರ್ತು ಬೇರೆ ಯಾರಾದ್ರೂ ಹೋಗ್ಬಿಟ್ಟು ನಮ್ ಬಗ್ಗೆ ದೇವ್ರೇ ತಂದೆ ಇವ್ರು ಈ ತರ ವ್ಯಕ್ತಿ, ಅವ್ರ ಆ ತರ ವ್ಯಕ್ತಿ, ಇವ್ರನ್ನ ಸಾಯಿಸ್ಬಿಡ್ರಿ, ಇಲ್ಲ ಇವ್ರಿಗೆ ಈ ತರ ಪನಿಷ್ಮೆಂಟ್ ಕೊಡ್ರಿ, ಇಲ್ಲ ಈಗ ಕ್ಷಮಿಸ್ಬಿಡ್ರಿ ಅಂದ್ರೂ ದೇವ್ರ ಏನ್ ಮಾಡಲ್ಲ, ಯಾರ ಮಾತು ಕೇಳೋದೇ ಇಲ್ಲ ಅಲ್ವಾ? ಕೆಲವ್ರು ಹಂಗೆ ಪ್ರಾರ್ಥನೆ ಕೂಡ ಮಾಡ್ತಾರೆ ಅಲ್ವಾ? ದೇವ್ರೆ ಅವ್ರ ಇವ್ರು ಹಿಂಗ್ ಮಾಡ್ಬಿಟ್ರು, ಹಂಗ್ ಮಾಡ್ಬಿಟ್ರು, ಅವ್ರಿಗೆ ಆ ತರ ಮಾಡ್ಬಿಟ್ರಿ, ಈ ತರ ಮಾಡ್ಬಿಟ್ರಿ. ಆ ಪ್ರಾರ್ಥನೆ ದೇವ್ರು ಕೇಳೋದೇ ಇಲ್ಲ. ಯಾಕೆ ಕೇಳ್ಬೇಕು ದೇವ್ರು? ದೇವ್ರು ಕೇಳೋದು ಒಬ್ರು ಮಾತ್ರ, ಯಾರು ಮನುಷ್ಯನಿಗೋಸ್ಕರ ಈ ತ್ಯಾಗವನ್ನು ಮಾಡಿದ್ರು, ನಮಗಿರುವಂತ ಪ್ರಧಾನ ಯಾಜಕನು ಆ ತ್ಯಾಗವನ್ನು ಮಾಡಿ ಬಂದ್ರು. ಅದ್ರಿಂದ ಹೇಳ್ತಾ ಇದ್ರೆ, ಧೈರ್ಯದಿಂದ ಕೃಪಾಸನದ ಮುಂದೆ ಏನ್ ಬನ್ರಿ, ಸಹಾಯ ಸಿಗುತ್ತೆ ನಿಮ್ಗೆ. ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ ಪಾಪ ನಿರ್ಣಯ, ಅಪರಾಧ ನಿರ್ಣಯ ಇಲ್ಲ. ನೀವು ಕೃಪಾಸನದ ಮುಂದೆ ಬರ್ತಿದ್ದೀರಾ, ದೇವರು ನಿಮ್ಮ ಪಾಪವನ್ನು ಲೆಕ್ಕಕ್ಕೆ ತಗೊಳ್ಳೋದೇ ಇಲ್ಲ. ಯೋಚನೆ ಮಾಡ್ರಿ ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಮಗಿರುವಂತ ಒಬ್ಬ ಪ್ರಧಾನ ಯಾಜಕನು 1 ಕೊರಿಂಥದವರಿಗೆ 1ನೇ ಅಧ್ಯಾಯ 30ನೇ ವಚನ, 30ನೇ ವಾಕ್ಯ ಓದ್ರಿ. ಯಾವುದು ಬ್ರದರ್? 1 ಕೊರಿಂಥದವರಿಗೆ 1ನೇ ಅಧ್ಯಾಯ 30ನೇ ನೀವು ವಾಕ್ಯ. ಕ್ರಿಸ್ತ ಯೇಸುವಿನಲ್ಲಿರುವುದು ಆತನಿಂದಲೇ. ಕ್ರಿಸ್ತ ಯೇಸು ನಮಗೆ ದೇವರ ಕಡೆಯಿಂದ ಜ್ಞಾನವು, ನೀತಿ, ಶುದ್ಧೀಕರಣವು, ವಿಮೋಚನೆಗಳಿಗೆ ಕಾರಣನೂ ಆದನು. ನೋಡಿದ್ರ ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಮ್ಮನ್ನ ಬರೀ ಜ್ಞಾನ ಮಾತ್ರ ಕೊಡ್ಲಿಲ್ಲ ದೇವ್ರು. ಕರ್ತನಾದ ಯೇಸು ಕ್ರಿಸ್ತನು ಏನ್ ಮಾಡಿದ್ರು? ಜ್ಞಾನದಿಂದ ನೀತಿವಂತರಾದ್ರು, ನೀತಿವಂತರಿಂದ ಪರಿಶುದ್ಧವಂತರಾಗಿ ಮಾಡಿದ್ರು, ಶುದ್ಧೀಕರಣ ಮಾಡಿದ್ರು, ಶುದ್ಧೀಕರಣದಿಂದ ಏನ್ ಮಾಡಿದ್ರು? ವಿಮೋಚಿಸುವವರೆಗೂ ಏನ್ ಮಾಡ್ತಾರೆ? ನಮ್ಮನ್ನ ಎತ್ಕೊಂಡು ಹೋಗ್ತಾ ಇದಾರೆ, ಕರ್ಕೊಂಡು ಹೋಗ್ತಾರೆ. ಇಲ್ಲಿವರೆಗೂ ದೇವರ ಕೃಪೆ ಕೊಟ್ಟು ಏನ್ ಮಾಡ್ತಾರೆ? ನಮ್ಮನ್ನ ನಡೆಸ್ತಾರೆ. ಅರ್ಥ ಮಾಡ್ಕೊಳ್ರಿ. ಇಲ್ಲಿ ನಮ್ಮ ಬೆಲಹೀನತೆಗಳು ನನಗೆ ಆಗಲ್ಲ ದೇವ್ರೆ, ಮಾಡಕ್ ಆಗ್ತಿಲ್ಲ ದೇವ್ರೆ ಅಂದ್ರೆ ಏನಂತಾರೆ? ಗೊತ್ತು ನಿನ್ ಕೈಲಿ ಆಗಲ್ಲ ಅಂತಾನೆ ಗೊತ್ತು, ನಾನು ಕೃಪೆ ಕೊಡ್ತಾ ಇದ್ದೀನಿ, ಪರವಾಗಿಲ್ಲ. ನಾನು ನಿಮ್ಮನ್ನೇನು ದೊಡ್ಡ ರಣರಂಗದಲ್ಲಿ ಓಡಿ, ಇಲ್ಲ ರಣರಂಗದಲ್ಲಿ ಸೆಣಸಾಡಿ ಯುದ್ಧವನ್ನ ಗೆಲ್ಬೇಕಂತ ಹೇಳ್ತಾ ಇಲ್ಲ, ದೊಡ್ಡ ದೊಡ್ಡ ಸಾಧನೆ ಮಾಡ್ರಿ ಅಂತ ಹೇಳ್ತಿಲ್ಲ. ನಾನು ಹೇಳ್ತಿರೋದು ಇಷ್ಟೇ, ನಿಮ್ಮ ಮನಸ್ಸನ್ನ, ನಿಮ್ಮ ಹೃದಯವನ್ನ ದೇವರಿಗೆ ಕೊಡಕ್ಕೆ ಪ್ರಯತ್ನ ಪಡ್ರಿ. ಒಂದ್ವೇಳೆ ಅದರಲ್ಲಿ ನಿಮ್ಮ ಬಲಹೀನತೆಯಿಂದ ಕಷ್ಟ ಪಡ್ಬೋದು, ಪರವಾಗಿಲ್ಲ, ಪ್ರಯತ್ನ ಪಡಿ, ಕೃಪೆ ಕೊಡ್ತೀನಿ. ನಿಮ್ಮನ್ನ ಯಾರು ಕೂಡ ಏನ್ ಮಾಡಲ್ಲ, ಅಪರಾಧಿಗಳಂತ ನಿರ್ಣಯಿಸಕ್ ಆಗಲ್ಲ. ಓದಿದ್ವಿ ತಾನೆ? ಇದಕ್ಕೆ ನಿಯರೆಸ್ಟ್ ಆಗಿರುವಂತ ವಾಕ್ಯವನ್ನ ನಾವು ಓದಿದ್ವಿ. ರೋಮಪುರದವರಿಗೆ 1ನೇ ಅಧ್ಯಾಯ 2ನೇ ಅಧ್ಯಾಯ 1ನೇ ವಾಕ್ಯ ಓದ್ರಿ. ಆದುದರಿಂದ ಎಲೈ ಮನುಷ್ಯನೇ, ಮತ್ತೊಬ್ಬರಲ್ಲಿ ದೋಷವೆಣಿಸುವ ನೀನು ಯಾವನಾದರೂ ಸರಿಯೇ, ಉತ್ತರ ಹೇಳುವುದಕ್ಕೆ ನಿನಗೆ ಮಾರ್ಗವಿಲ್ಲ. ಹೇಗೆಂದರೆ ಮತ್ತೊಬ್ಬರಲ್ಲಿ ದೋಷವೆಣಿಸುವುದರಿಂದ ನಿನ್ನನ್ನು ನೀನೇ ದೋಷಿ ಎಂದು ತೀರ್ಪು ಮಾಡಿಕೊಂಡ ಹಾಗಾಯಿತು. ಮತ್ತೊಬ್ಬರಲ್ಲಿ ದೋಷವೆಣಿಸುವ ನೀನು ಆ ದೋಷಗಳನ್ನೇ ನಡೆಸುತ್ತೀಯಲ್ಲ ಅಲ್ವಾ? ಕ್ರಿಸ್ತನ ಪ್ರೀತಿಯ ಸಹೋದರರೇ, ನೋಡ್ಬೇಕಾದ್ರೆ ಇಲ್ಲಿ ಒಂದು ವಿಷಯವನ್ನ ನೋಡ್ತೀವಿ ಅಲ್ವಾ? ನಾವೇನು ಈ ವಾಕ್ಯದಲ್ಲಿ ನೋಡ್ಬೇಕಾದ್ರೆ ಇನ್ನೊಂದು ಮುಖ್ಯವಾದ ಒಂದು ವಾಕ್ಯ ಇದೆ. ದೇವರ ಆದುಕೊಂಡವರನ್ನ ಏನ್ ಮಾಡಕ್ಕಾಗಲ್ಲ, ಯಾರು ಅಪರಾಧಿಗಳಂತ ನಿರ್ಣಯಿಸಕ್ಕೆ ಆಗಲ್ಲ. ಅದರಿಂದ ಇಲ್ಲಿ ದೇವ್ರ ಮಕ್ಳು ನಾವು ಅರ್ಥ ಮಾಡ್ಕೊಬೇಕಾದಂತ ವಿಷಯ ಏನಪ್ಪಾ ಅಂದ್ರೆ, ಈ ಒಂದು ವಾಕ್ಯದ ಪ್ರಕಾರವಾಗಿ ಕರ್ತನಾದ ಯೇಸು ಕ್ರಿಸ್ತ ನಮ್ಗೆ ಏನಾಗಿದ್ರೆ, ಜ್ಞಾನವು, ನೀತಿಯು, ಶುದ್ಧೀಕರಣವು, ವಿಮೋಚಕನು ಆಗಿದ್ದಾನೆ. ಯಾರಾಗಿರೋದು? ಕರ್ತನಾದ ಯೇಸು ಕ್ರಿಸ್ತ. ಈ ಕೆಲ್ಸನ ಧರ್ಮಶಾಸ್ತ್ರ ಮಾಡಕ್ಕಾಯ್ತಾ? ಧರ್ಮಶಾಸ್ತ್ರ ನಮ್ಗೆ ನಾಲೆಜ್ ಕೊಡ್ತು ಅಲ್ವಾ? ಏನ್ ನಾಲೆಜ್ ಕೊಡ್ತು? ಪಾಪದ ನಾಲೆಜ್ ಕೊಡ್ತು. ಪಾಪದಿಂದ ಹೊರಡೆ ಬರುವಂತ ನಾಲೆಜ್ ಕೊಡ್ತಾ? ಪಾಪದ ಅರಿವನ್ನು ಉಂಟು ಮಾಡ್ತು, ಇದೇ ಪಾಪ ನೋಡ್ರಿ ಅಂತ. ಆದ್ರೆ ಈ ಪಾಪದಿಂದ ಹೆಂಗೆ ಹೊರಡೆ ಬರೋದಂತ ಏನ್ ಮಾಡಿಲ್ಲ, ನಾಲೆಜ್ ಕೊಡ್ಲಿಲ್ಲ. ನೀತಿ ಕೊಡ್ತಾ? ನೀತಿ ಕೊಡ್ತು, ನನ್ನನ್ನ ಫಾಲೋ ಮಾಡಿದ್ರೆ ಮಾತ್ರ ನಿಮ್ಗೆ ನೀತಿ ಕೊಡ್ತು. ಆದ್ರೆ ಯೇಸು ಕ್ರಿಸ್ತನ ಯಾವ ರೀತಿ ನೀತಿ ಕೊಟ್ಟಿದ್ದಾರೆ? ನನ್ನ ನಂಬಿಕೆ ಇಟ್ರೆ ಸಾಕು, ನೀವೇನ್ ಫಾಲೋ ಮಾಡ್ಬೇಕು, ನೀ ನೀತಿವಂತರು. ಕರೆಕ್ಟಾ? ಧರ್ಮಶಾಸ್ತ್ರ ಶುದ್ಧೀಕರಣ ಮಾಡಕ್ಕಾಗುತ್ತಂದ್ರೆ ಇಲ್ಲ, ನೀತಿ ಕೊಡೋವರೆಗೂ ನಿಂತ್ಕೊಳ್ಳುತ್ತೆ ಅಷ್ಟೇ, ಶುದ್ಧೀಕರಣದ ಹಂತಕ್ಕೆ ಹೋಗಕ್ಕೆ ಆಗಲ್ಲ. ಆದ್ರೆ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಾವು ಪರಿಶುದ್ಧರಾಗಿ ಶುದ್ಧೀಕರಣ ಆಗೋದಕ್ವರೆಗೂ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಲ್ವಾ? ನಮ್ಮ ಕರ್ತನಾದ ಯೇಸು ಕ್ರಿಸ್ತ ನಮಗೆ ವಿಮೋಚನೆ ಆಗಿದ್ದಾರೆ. ವಿಮೋಚನೆ ಅಂದ್ರೆ
ಈ ಪಾಪ ಶರೀರವನ್ನು ಬಿಡುಗಡೆ ಮಾಡಿ ಕ್ರಿಸ್ತನ ಸಾರೂಪ್ಯದಲ್ಲಿ ಪುನರ್ತನ ಆಗೋರ್ಗೆ ಏನ್ ಮಾಡ್ತಾ ಇದಾರೆ? ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈ ಪಾಠ ತುಂಬಾ ದೊಡ್ಡದು. 1 ಕೊರಿಂಥದವರಿಗೆ 1ನೇ ಅಧ್ಯಾಯ 30ನೇ ವಾಕ್ಯ ಅಲ್ವಾ? ಆದ್ರಿಂದ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ನಾವಿಲ್ಲಿ ಅರ್ಥ ಮಾಡ್ಕೊಬೇಕಾದಂತ ವಿಷಯ ಏನಪ್ಪಾ ಅಂದ್ರೆ, ಧರ್ಮಶಾಸ್ತ್ರ ಯಾವುದನ್ನ ಮಾಡಕ್ಕಾಗದೆ ಇತ್ತೋ ಅದನ್ನ ದೇವ್ರು ಯಾರ ಮೂಲಕ ಮಾಡಿದ್ರು? ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವೇ ಮಾಡಿದ್ರು. ಫಿಲಿಪ್ಪಿಯದವರಿಗೆ 3ನೇ ಅಧ್ಯಾಯ 9ನೇ ವಾಕ್ಯ. ಇದರಲ್ಲಿ ನನ್ನ ಉದ್ದೇಶವೇನೆಂದರೆ, ನಾನು ಕ್ರಿಸ್ತನನ್ನು ಸಂಪಾದಿಸಿಕೊಂಡು ನೇಮ ನಿಷ್ಠೆಗಳ ಫಲವಾಗಿರುವ ಸ್ವನೀತಿಯನ್ನಾಶ್ರಯಿಸದೆ ಕ್ರಿಸ್ತನನ್ನು ನಂಬುವುದರಿಂದ ದೊರಕುವಂತ, ಅಂದರೆ ಕ್ರಿಸ್ತನ ಮೇಲಣ ನಂಬಿಕೆಯ ಆಧಾರದಿಂದ ದೇವರು ಕೊಡುವಂತ ನೀತಿಯನ್ನೇ ಹೊಂದಿ ಕ್ರಿಸ್ತನಲ್ಲಿರುವವನಾಗಿ ಕಾಣಿಸಿಕೊಳ್ಳಬೇಕೆಂಬುದೇ. ನೋಡಿದ್ರಾ? ಹಾಗಾಗಿ ಕ್ರಿಸ್ತನ ನಂಬೋದ್ರ ಮೂಲಕ ನನಗೆ ಇಷ್ಟೆಲ್ಲ ಬೆನಿಫಿಟ್ ಸಿಗ್ತಾ ಇದೆ. ಧರ್ಮಶಾಸ್ತ್ರನ ಫಾಲೋ ಮಾಡಿದ್ರೆ ನೀತಿ ಸಿಗ್ತಾ ಇತ್ತು. ಕ್ರಿಸ್ತನ ನಂಬಿಬಿಟ್ರೆ ಸಾಕು, ನೀತಿ ಸಿಕ್ಬಿಡ್ತು. ನೀತಿವಂತರಾಗಿ ದೇವ್ರನ್ನ ನೆನೆಸ್ಬಿಟ್ರು. ಧರ್ಮಶಾಸ್ತ್ರನ ಫಾಲೋ ಮಾಡಿ ನನಗೆ ಯಾವ ನೀತಿ ಸಿಗ್ತಾ ಇತ್ತೋ ಆ ನೀತಿ ನನಗೆ ಎಲ್ಲಿ ಸಿಗ್ತಾ ಇದೆ ಅಂದ್ರೆ, ಎಲ್ಲಿ ಸಿಗುತ್ತೆ ಅಂದ್ರೆ ಕ್ರಿಸ್ತನ ನಂಬಿದ್ರೆ, ಅಂದ್ರೆ ನೀತಿಯಾಗಿ ನನ್ನನ್ನ ನೀತಿವಂತರಾಗಿ ದೇವ್ರು ನನ್ನ ಎನಿಸ್ಬಿಡ್ತಾರೆ. ಇನ್ಮೇಲೆ ದೇವ್ರು ನಮ್ಮನ್ನ ಪಾಪಿಯಾಗಿ ನೋಡಲ್ಲ, ನೀತಿವಂತರಾಗಿ ನೋಡ್ತಾರೆ ಅಲ್ವಾ? ದೇವ್ರು ನಮ್ಮನ್ನ ನೋಡುವಂತ ನೋಟ ಹೇಗಿರುತ್ತಂದ್ರೆ, ನೀನು ನೀತಿವಂತನು ಅಂತ ನೋಡ್ತಾರೆ ಯಾವಾಗ? ಕ್ರಿಸ್ತನನ್ನ ನಂಬ ಮೂಲಕವಾಗಿ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಮುಂದಿನ ಒಂದು ವಿಷಯಗಳನ್ನ ಓದ್ಬೇಕಾದ್ರೆ ಓದ್ರಿ 8ನೇ ಅಧ್ಯಾಯ 2ನೇ ವಾಕ್ಯ. ಯಾಕಂದರೆ ಜೀವವನ್ನು ಉಂಟು ಮಾಡುವ ಪವಿತ್ರಾತ್ಮದಿಂದಾದ ನೇಮವು ನಿನ್ನನ್ನು ಪಾಪ ಮರಣಗಳಿಗೆ ಕಾರಣವಾದ ನೇಮದಿಂದ ಕ್ರಿಸ್ತ ಯೇಸುವಿನ ಮೂಲಕವಾಗಿ ಬಿಡಿಸಿತು. ನೋಡಿದ್ರಾ? ಯಾಕೆಂದ್ರೆ ಜೀವವನ್ನು ಉಂಟು ಮಾಡುವ ಪವಿತ್ರಾತ್ಮನಿಂದಾದ ನಿಯಮವು ನಮ್ಮನ್ನೇನ್ ಮಾಡ್ತೋ? ನಿನ್ನನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿತು. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಧರ್ಮಶಾಸ್ತ್ರದಲ್ಲಿ ದೇವ್ರು ಯಾವಾಗ್ಲಾದ್ರೂ ಪವಿತ್ರಾತ್ಮ ಕೊಡ್ತೀನಿ ಅಂತ ಹೇಳಿದ್ರಾ? ಯೇಸು ಕ್ರಿಸ್ತನು ಹೇಳ್ಬೇಕಾ, ನಾನು ಹೋದ್ಮೇಲೆ ನಿಮ್ಗೇನಾಗುತ್ತೆ? ಸಹಾಯಕನನ್ನ ಕಳ್ಸ್ಕೊಡ್ತೀನಂತ ದೇವ್ರು ಯಾವತ್ತಾದ್ರೂ ಹೇಳಿದಾರಾ? ಇಲ್ಲ. ನಮ್ಗೆ ಸಹಾಯಕನು ಅಂದ್ರೆ ನಮ್ಗೆ ಸಹಾಯಕನು ಅಂದ್ರೆ ಏನು? ನಮ್ಗೆ ಗೊತ್ತು, ಪವಿತ್ರಾತ್ಮದಲ್ಲಿ ತಂದೆ, ಮಗ, ಪವಿತ್ರಾತ್ಮ ಅನ್ನೋದು ಒಂದು ವ್ಯಕ್ತಿ ಅಲ್ಲ, ಬದಲಾಗಿ ದೇವರ ಶಕ್ತಿ ಅಂತ ನಮ್ಗೆ ಗೊತ್ತು ಅಲ್ವಾ? ಆ ಶಕ್ತಿ ಧರ್ಮಶಾಸ್ತ್ರದಲ್ಲಿ ಕೊಡಲ್ಪಡ್ಲಿಲ್ಲ. ಧರ್ಮಶಾಸ್ತ್ರದಲ್ಲಿ ಹೆಂಗಿತ್ತು ಅಂದ್ರೆ, ನೀನಾಗಿಯೇ ಸ್ವತಃವಾಗಿಯೇ ಧರ್ಮಶಾಸ್ತ್ರ ಫಾಲೋ ಮಾಡಕ್ ಕಲಿ ಅಂತ ಹೇಳ್ತಾ ಇತ್ತು. ಪವಿತ್ರಾತ್ಮ ಕೊಡಲ್ಪಟ್ಟಂತ ಉದ್ದೇಶ ನಮ್ಗೆ ಏನಕ್ ಬೇಕು? ಪವಿತ್ರಾತ್ಮ ನಮ್ಗೆ ನಮ್ ಕೈಯಿಂದ ಆಗಲ್ಲ ಅಂತ ಅವ್ರು ನಮ್ಗೆ ಸಹಾಯ ಮಾಡ್ಬೇಕಂತ. ಹೌದು, ಸಕಲ ಸತ್ಯದಲ್ಲಿ ನಡೆಸ್ಬೇಕು. ಕರೆಕ್ಟಾ? ನಮ್ಗೆ ತಿಳುವಳಿಕೆ ಕೊಡ್ಬೇಕು, ನಾಲೆಜ್ ಕೊಡ್ಬೇಕು. ಆ ಪವಿತ್ರಾತ್ಮ ಮೂಲಕ ಸತ್ಯ ಅಂದ್ರೆ ಜೀವಕ್ಕೆ ಹೋಗುವಂತ ದಾರಿ ಹೇಗೆ ಅಂತ ತಿಳ್ಕೊಬೇಕು. ಒಂದ್ ವೇಳೆ ನಾನು ಬಿದ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕಂತ ಪವಿತ್ರಾತ್ಮ ನನ್ಗೆ ಹೇಳ್ಕೊಡ್ಬೇಕು. ನನ್ ಬಲಹೀನತೆಯಲ್ಲಿ ಬಿದ್ದೋದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು? ನೋಡಿ, ಈ ತರ ಮಾಡು, ದೇವ್ರ ಸನ್ನಿಧಿಗೆ ಬಾ, ಮತ್ತೆ ಎದ್ ನಿಂತ್ಕೋ, ಈ ವಾಕ್ಯವನ್ನ ಓದು, ಈ ವಾಕ್ಯವನ್ನ ಅರ್ಥ ಮಾಡ್ಕೋ, ಪ್ರಯತ್ನ ಪಡು, ಕೃಪೆನ ಇಟ್ಕೋ, ಕೃಪಾಸನದ ಮುಂದೆ ಹೋಗು. ಇದನ್ನೆಲ್ಲ ಯಾರು ತಿಳಿಸ್ಕೊಡೋದು ನಮ್ಗೆ? ಪವಿತ್ರ ಆತ್ಮದ ಮೂಲಕ ತಿಳಿಸ್ಕೊಡ್ಬೇಕು. ಕರೆಕ್ಟಾ? ಇವಾಗ ಏನಾಗ್ತಿದೆ ನಮ್ಗೆ? ಮೊದಲೇ ದೇವ್ರ ಏನ್ ಮಾಡ್ಬಿಟ್ರು? ಅಪರಾಧ ನಿರ್ಣಯ ನಮ್ಮ ಮೇಲೆ ಇರ್ಲಿಲ್ಲ. ಇನ್ಮೇಲೆ ನೀವ್ ಮಾಡೋಂತ ತಪ್ಪನ್ನ ನಾನು ಲೆಕ್ಕಕ್ಕೆ ತಗೊಳಲ್ಲ. ತಪ್ಪು ಅಂದಾಗ ದೇವ್ರ ಮಕ್ಳು ಒಂದು ವಿಷಯ ಅರ್ಥ ಮಾಡ್ಕೊಬೇಕು. ಯಾವ ತಪ್ಪು? ನನ್ನ ಬಲಹೀನತೆಯಿಂದ ತಪ್ಪು. ಅಪೋಸ್ತಲ್ ಪಾಲ್ ಮಾತಾಡ್ಬೇಕಾದ್ರೂ ಕೂಡ ಅದನ್ನೇ ಮಾತಾಡ್ತಾರೆ. ಅಪೋಸ್ತಲ್ ಪಾಲ್ ಏನ್ ಮಾಡಿಲ್ಲ ಯಾವಾಗ್ಲೂ ಕೂಡ, ನನಗೆ ಸುಳ್ಳು ಹೇಳೋದನ್ನ ನಿಲ್ಸಕ್ಕಾಗಲ್ಲ ದೇವ್ರೆ, ನನಗೆ ಕೊಲೆ ಮಾಡೋದನ್ನ ನಿಲ್ಸಕ್ಕಾಗ್ತಾ ಇಲ್ಲ, ನಾನು ಏನ್ ಮಾಡ್ಲಿ, ಈ ತರ ಒಂದು ವ್ಯಕ್ತಿ ಆಗ್ಬಿಟ್ಟಿದೀನಿ ಅಂತ ಮಾತಾಡ್ತಾ ಇಲ್ಲ. ದುರವಸ್ಥೆಯಲ್ಲಿರುವಂತ ವ್ಯಕ್ತಿ ಅಂತ ಮಾತಾಡಿಲ್ಲ. ಅಪೋಸ್ತಲ್ ಪಾಲ್ ಮಾತಾಡಿದ್ದೇನು, ನಾನು ಒಳ್ಳೇದ್ ಮಾಡ್ಬೇಕಂತ ಆಸೆ ಪಡ್ತಾ ಇದ್ದೀನಿ, ಅದ್ ಒಳ್ಳೇದ್ ಮಾಡೋದಕ್ಕೆ ಏನೋ ಅಡ್ಡಿ ಆಗ್ತಿದೆ, ಅದನ್ನ ಮಾಡಿ ಮುಗ್ಸಕ್ಕೆ ಆಗ್ತಿಲ್ಲ ನನಗೆ ಅಲ್ವಾ? ಅಡ್ಡಿ ಆಗ್ತಿದೆ ಒಂದು ಲಾ. ಈಗ ನಮ್ಮನ್ನ ಯಾರೋ ಕಂಟ್ರೋಲ್ ಮಾಡಿ ಸುಳ್ಳೇಲು, ಕೊಲೆ ಮಾಡು ಅಂತ ನಮ್ಮನ್ನ ಯಾರು ಪ್ರೇರಣೆ ಮಾಡಲ್ಲ. ಆದ್ರೆ ದುರಾತ್ಮಗಳ ವಿಷಯಕ್ಕೆ ನಾವು ಕಿವಿಗೊಟ್ರೆ ದುರಾತ್ಮಗಳ ಸೇನೆಗಳು ನಮ್ಮನ್ನ ಪ್ರೇರಣೆ ಮಾಡ್ಬೋದು ಅಲ್ವಾ? ದೇವರ ಆತ್ಮವಿಲ್ಲದೆ ಬಿದ್ದು ಹೋದಂತ ದೂತರ ಮೂಲಕ ಅವ್ರಿಗೇನ ಕಿವಿಗೊಟ್ರೆ ಮಾಟ ಮಂತ್ರ ಎಲ್ಲ ಮಾಡ್ತಾರಲ್ವಾ? ಯೇಸು ಕ್ರಿಸ್ತನ್ ಬರ್ಬೇಕಾದ್ರೆ ಲೆಹಿಯೋನ್ನ ಓಡಿಸಿದ್ರು. ಒಂದು ವ್ಯಕ್ತಿ ಶ್ಮಶಾನದಲ್ಲಿ ಬಿದ್ದಿದ್ದ, ಅನೇಕ ದೆವ್ವಗಳ ಆತನ ಹಿಡಿದಿತ್ತು. ಈ ರೀತಿ ದುರಾತ್ಮಗಳಿಗೆ ಇವತ್ತು ಕಿವಿಗೊಡೋರು ಖಂಡಿತ ಅವ್ರ ಕಂಟ್ರೋಲ್ ಅವರೇ ಇರಲ್ಲ. ಆದ್ರೆ ಇಲ್ಲಿ ಅಪೋಸ್ತಲ್ ಪಾಲ್ ಮಾತಾಡ್ಬೇಕಾದ್ರೆ ಆ ರೀತಿ ಮಾತಾಡ್ತಾ ಇಲ್ಲ. ನಾನು ಕಂಟ್ರೋಲ್ ಆಗಿದ್ದೀನಿ,
ಆದ್ರೂ ನನ್ಗೆ ದೇವ್ರ ನಿಯಮನ ಫಾಲೋ ಮಾಡಕ್ಕೆ ಬಲ ಸಾಕಾಗ್ತಿಲ್ಲ, ನನಗೆ ಬಲಹೀನವಾಗಿದ್ದೀನಿ, ಅದನ್ನ ಮಾಡ್ಬೇಕಂತ ಆಸೆ ಪಡ್ತಾ ಇದೀನಿ, ಮಾಡ್ತಾ ಇಲ್ಲ. ಆ ವಿಷಯದ ಬಗ್ಗೆ ಮಾತಾಡ್ತಾ ಇದೆ. ಇಲ್ಲಿ ನಾವು ಕೂಡ ನೋಡ್ಬೇಕಾದ್ರೆ ಯಾವ ವಿಷಯದಲ್ಲಿ ಅಪೊಸ್ತಲ ಪಾಲ್ ನಾನು ದುರಾವಸ್ಥೆಯಲ್ಲಿರುವಂತ ಮನುಷ್ಯ ಅಂತ ಮಾತಾಡಿದ್ರು, ದೇವ್ರ ಮಕ್ಕಳು ನಾವು ಕೂಡ ಅಲ್ವಾ. ಇಂಡಿಯಾ, ಭಾರತದ ಕಲ್ಚರ್ ಹೆಂಗಿದೆ, ಭಾರತದ ಸ್ಥಿತಿಗತಿಗಳು ಹೆಂಗಿದೆ, ಅಲ್ಲಿರುವಂತ ಪಾಪವೇ ವಿಭಿನ್ನವಾಗಿದೆ. ನಮ್ಮ ಹಿಂದಿನ ತಲೆಮಾರು, ನಮ್ಮ ತಂದೆ ತಾಯಿ ಮತ್ತೆ ನಮ್ಮ ತಾತಂದ್ರು, ನಮ್ಮ ಪೂರ್ವಜರು ಅವರು ಅನುಸರಿಸ್ಕೊಂಡ್ ಬಂದಂತ ಕಲಾಚಾರಗಳು, ಆ ಪರಿಸ್ಥಿತಿಗಳು, ಆ ಗುಣಗಳು ನಮ್ಮ ಮೂಲಕ ಹಾಗೆ ಪಾಪ ಸ್ವಭಾವವಾಗಿ ಬೆಳೆದು ನಿಂತಿದೆ. ನಮಗೂ ಕೂಡ ಕಷ್ಟವಾದಂತ ವಿಷಯ. ಆದ್ರೆ ಎಲ್ಲರನ್ನೂ ಬಿಡಿಸುವಂತ ಒಂದು ನಿಯಮ ಇದೆ ಅಂದ್ರೆ ಅದು ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಸಿಗುವಂತ ಆ ಸತ್ಯ ಮತ್ತು ಕೃಪೆಯ ನಿಯಮ, ಪವಿತ್ರಾತ್ಮನಿಂದ ಉಂಟಾಗುವಂತ ನಿಯಮ. ದೇವರ ಆತ್ಮ ನಮ್ಮನ್ನ ಗೈಡ್ ಮಾಡ್ತಾ ಇದೆ. ಹೇಗೆ ಅನಿಸ್ತಾ ಇದೆ ಕ್ರಿಸ್ತನ ಪ್ರೀತಿಯ ಸಹೋದರರೇ? ಇವತ್ತು ನೀವು ದೇವರ ವಾಕ್ಯವನ್ನ ಕೇಳ್ತಾ ಇದ್ದೀರಾ ಅಲ್ವಾ? ದೇವರ ವಾಕ್ಯವನ್ನ ಕೇಳಕ್ಕೆ ನೀವು ಕೊಟ್ಟಿರುವಂತ ನಿಮ್ಮ ಒಂದು ಎಫೆಕ್ಟ್ ಏನಪ್ಪಾ ಅಂದ್ರೆ ಒಂದು 1 hour ಟೈಮ್ ಅಷ್ಟೇ, ಕರೆಕ್ಟಾ? 1 ಗಂಟೆ ಸಮಯ ನಿಮ್ಮ ಕಿವಿನ ಕೊಟ್ಟಿದ್ದೀರಾ, ಮನಸಾರ ಕಿವಿಯಲ್ಲಿ ಕೇಳ್ತಾ ಇದ್ದೀರಾ. ಮಿಕ್ಕಿದೆಲ್ಲ ನಿಮ್ಗೆ ಮಾಡಿಸ್ತಾರದು ಯಾರು? ದೇವ್ರು, ಕರೆಕ್ಟಾ? ನಿಮ್ಗೆ ಝೂಮ್ ಅಂತ ಒಂದು ಕಂಡಿಡಿಬೇಕಂತ ಒಂದು ಜ್ಞಾನ ಕೊಟ್ಟಿರೋದು ಯಾರು? ದೇವ್ರು. ನಿಮ್ ಕೈಯಲ್ಲಿ ಮೊಬೈಲ್ ಸಿಗ್ಬೇಕಂತ ಪ್ಲಾನ್ ಮಾಡಿದ್ದು ಯಾರು? ದೇವ್ರು. ನೀವೆಲ್ಲ ದೇವ್ರ ವಾಕ್ಯ ಕೇಳ್ಬೇಕಾದ್ರೆ ನಿಮ್ ನಡ್ಸ್ಕೊಂಡು ಹೋಗೋರು ಯಾರು? ಟ್ರಾನ್ಸ್ಪೋರ್ಟೇಶನ್ ಮಾಡಿರೋರು ಯಾರು? ದೇವ್ರು. ದೇವ್ರ ಮಕ್ಳಿಗೋಸ್ಕರ ಇದು ಅನುಕೂಲವಾಗಿ ದೇವ್ರು ಮಾಡ್ಕೊಡ್ತಾವ್ರ? ದೇವ್ರು ನಡೆಸ್ತಾವ್ರ? ಯೋಚನೆ ಮಾಡ್ರಿ. ಎಲ್ಲಾ ಚೆನ್ನಾಗಿತ್ತು, ಆದ್ರೆ ನನ್ ಕಿವಿ ಕೇಳಿಸಿಲ್ಲ ಅಂದ್ರೆ ಏನಾಗ್ತಿತ್ತು? ಆದ್ರೆ ದೇವ್ರ ಸತ್ಯನ ಗ್ರಹಿಸ್ಕೊಳ್ಳಕ್ಕೆ ನನ್ನ ದೇಹದಲ್ಲಿ ಬಲಹೀನತೆಗಳು ತುಂಬಾ ಇರ್ಬೋದು, ಆದ್ರೆ ದೇವ್ರ ವಾಕ್ಯ ಕೇಳಕ್ ಅಡ್ಡಿ ಇದೆಯಾ? ನೋಡ್ರಿ, ಅದೆಲ್ಲ ದೇವ್ರು ಹೆಂಗ್ ಮಾಡ್ಕೊಟ್ಟವ್ರೆ. ನಾನ್ ಬೆಳೆಯೋದಿಕ್ಕೆ, ನನ್ ಗುಣಲಕ್ಷಣ ಬೆಳೆಯೋದಿಕ್ಕೆ ಯಾವುದೇ ಅಡ್ಡಿ ಇಲ್ಲ. ನಾನಾ ತರದ ಅಡ್ಡಿ ಇರ್ಬೋದು, ಶರೀರ ಬಲಹೀನತೆ ಇರ್ಬೋದು, ನೋವಿರ್ಬೋದು, ಕಷ್ಟ ಇರ್ಬೋದು, ಇನ್ಯಾವುದೋ ಸಮಸ್ಯೆಗಳಿರ್ಬೋದು. ಆದ್ರೆ ಪವಿತ್ರಾತ್ಮ ನಡೆಸುವಂತ ಒಂದು ವಿಷಯ ನಿಮ್ಮಲ್ಲಿ ಕಡಿಮೆ ಆಗಿದೆ ಅಂದ್ರೆ ಇಲ್ವೇ ಇಲ್ಲ. ನಡೆಸ್ತಾ ಇದಾರೆ, ಗೈಡ್ ಮಾಡ್ತಾ ಇದಾರೆ. ಒಂದ್ ವೇಳೆ ನಾವೆಲ್ಲ ತಪ್ಪು ಮಾಡಿದ್ರು, ಎಡರಿದ್ರು, ಏನೇ ಮಿಸ್ಟೇಕ್ ಮಾಡಿದ್ರು, ಮತ್ತೆ ಎಲ್ಲಿ ಬಂದು ನಮ್ಗೆ ನಾಲೆಜ್ ಕೊಡ್ತಾರೆ? ಆ ನಾಲೆಜ್ ಎಲ್ಲಿ ಕೊಡ್ತಾರೆ? ದೇವ್ರ ವಾಕ್ಯದ ಮೂಲಕವೇ ಕೊಡ್ತಾರೆ, ದೇವರ ಆತ್ಮದ ಮೂಲಕವೇ ಕೊಡ್ತಾರೆ. ನಾವು ಪ್ಲಾನ್ ಮಾಡಿರಲ್ಲ, ಇಲ್ಲಿಗೆ ಹೋಗ್ಬೇಕು, ಈ ಸಬ್ಜೆಕ್ಟ್ ಕೇಳ್ಬೇಕು, ಈ ಪ್ಲಾನ್ ಮಾಡ್ಬೇಕು ಅಂದ್ಬಿಟ್ಟು. ಅದ್ರೇನ್ ಮಾಡ್ತೀವಿ? ಯಾವ್ದೋ ಬೈಬಲ್ ಓದ್ತೀವಿ, ಯಾವ್ದೋ ಬುಕ್ಸ್ ಓದ್ತೀವಿ. ಆಗ ಅಲ್ಲಿರುವಂತ ವಿಷಯವನ್ನ ನಮ್ಗೆ ಮೈಂಡ್ಗೆ ತಲುಪುವಂತೆ ಮಾಡೋದು ಯಾರೋ? ದೇವರ ಆತ್ಮ. ಕರೆಕ್ಟಾ? ನಡೆಸ್ತಾ ಇರೋದು ಗಮನಿಸ್ತಾ ಇದೀರಾ? ಇಲ್ಲಿಯವರೆಗೂ ದೇವ್ರು ನಡ್ಸ್ಕೊಂಡ್ ಬರ್ತಾ ಇದ್ರೆ ಅಂತ ಗಮನಿಸ್ತಾ ಇದೀರಾ? ದೇವರ ದಾರಿಲಿ ನಡೀತಾ ಇದ್ರೆ ಖಂಡಿತವಾಗ್ಲು ಗಮನಿಸ್ತೀರಾ ಕ್ರಿಸ್ತನ ಪ್ರೀತಿಯ ಸಹೋದರರೇ? ದೇವರ ಕೊಟ್ಟಿರುವಂತ ಮಾರ್ಗದರ್ಶನ ನಡೆಯಕ್ಕೆ ಪ್ರಯತ್ನ ಪಟ್ಟಿದ್ದೇ ಆದ್ರೆ, ನಡೆಯೋದಲ್ಲ, ಪ್ರಯತ್ನ ಪಟ್ಟಿದ್ದೇ ಆದ್ರೆ, ನಡಿಲೇಬೇಕಂತ ಮನಸ್ಸು ಇದ್ದಿದ್ದೇ ಆದ್ರೆ ಖಂಡಿತವಾಗ್ಲೂ ಪವಿತ್ರಾತ್ಮನ ನಡೆಸುವಿಕೆನ ನೀವು ಗಮನಿಸ್ತೀರಾ ಅಲ್ವಾ? ಈ ಪವಿತ್ರಾತ್ಮನ ಒಂದು ನಡೆಸುವಿಕೆ ಎಲ್ಲಿ ಇರ್ಲಿಲ್ಲಪ್ಪ ಅಂದ್ರೆ ಧರ್ಮಶಾಸ್ತ್ರದಲ್ಲಿ ಇರ್ಲಿಲ್ಲ. ಆದ್ರಿಂದ ನೋಡ್ರಿ, ನಾವು ಯೇಸು ಕ್ರಿಸ್ತನಲ್ಲಿ ಬಂದಾಗ ದೇವ್ರು ಮೊದಲು ನಮ್ಮನ್ನ ನೀತಿವಂತರು ಮಾಡಿದ್ರು, ನಂತರ ದೇವರ ಆತ್ಮ ಕೊಟ್ರು. ಆ ಆತ್ಮ ಏನ್ ಮಾಡ್ತಾ ಇದೆ? ನಮ್ಮನ್ನ ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕಂತ ನಡೆಸ್ತಾ ಇದೆ. ಎಲ್ಲಿವರೆಗೆ ನಡೆಸ್ತಾ ಇದೆ? ನಾವು ಪಾಪಿಗಳಾದ ನಮಗೆ ನಾಲೆಜ್ ಕೊಟ್ಟು ನೀತಿವಂತರಾಗಿ ಮಾಡಿ ಪರಿಶುದ್ಧರಾಗೋದಕ್ಕೆ ದಾರಿ ತೋರಿಸ್ತಾ ಇದೆ. ಪರಿಶುದ್ಧರಾದ್ಮೇಲೆ ನಾವೇನಾಗ್ತೀವಿ? ಕ್ರಿಸ್ತನ ಸರಬದಲ್ಲಿ ಪುನರ್ತನ ಆಗ್ತೀವಿ. ಅಪೊಸ್ತಲ ಪಾಲ್ ನೆನೆಸಿದ ವಿಷಯ, ದೇವರೊಟ್ಟಿಗೆ ನಾನು ಜೀವ ಹೊಂದಿರ್ಬೇಕಂತ ವಿಷಯ ಯಾರ ಮೂಲಕ ನೆರವೇರಕ್ಕೆ ಸಾಧ್ಯತೆ ಇದೆ? ಕ್ರಿಸ್ತನ ಮೂಲಕ ಮಾತ್ರ ನೆರವೇರಕ್ಕೆ ಸಾಧ್ಯತೆ ಇದೆ ಹೊರತು ಬೇರೆ ಯಾವುದೇ ದಾರಿ ಇಲ್ಲ, ಬೇರೆ ಯಾವುದೇ ನಿಯಮವಿಲ್ಲ, ಬೇರೆ ಯಾವುದೇ ಮಾರ್ಗವಿಲ್ಲ. ಯಾಕೆ ಅಂತ ನೋಡಿದ್ರೆ, ದೇ ಆರ್ ಬೀಯಿಂಗ್ ಜಡ್ಜ್ಡ್ ಅಕಾರ್ಡಿಂಗ್ ಟು ದೇರ್ ಮೈಂಡ್ಸ್, ದೇರ್ ಹಾರ್ಟ್ಸ್, ದೇರ್ ಇಂಟೆನ್ಷನ್. ಯಾಕಂದ್ರೆ ದೇವರು ನಮ್ಮನ್ನ ಹೊರಗಿನ ತೋರಿಕೆಗಾಗಿ ಜಡ್ಜ್ ಮಾಡದೆ ನಮ್ಮ ಮನಸ್ಸಿನ ಪ್ರಕಾರವಾಗಿ ಜಡ್ಜ್ ಮಾಡ್ತಾರೆ, ನಮ್ಮ ಹೃದಯದ ಪ್ರಕಾರವಾಗಿ ಜಡ್ಜ್ ಮಾಡ್ತಾರೆ, ನಮ್ಮ ಇಂಟೆನ್ಷನ್ ಪ್ರಕಾರ ಜಡ್ಜ್ ಮಾಡ್ತಾರೆ. ಏನಪ್ಪಾ ಇದ್ರಲ್ಲಿ ವಿಷಯ ಅಂದ್ರೆ, ನಮ್ಮ ಮೈಂಡ್ ನ, ನಮ್ಮ ಹಾರ್ಟ್ ನ, ನಮ್ಮ ಇಂಟೆನ್ಷನ್ ಅಂದ್ರೆ ಏನೋ, ನಮ್ಮ ಉದ್ದೇಶಗಳನ್ನ ನೋಡೋದಕ್ಕೆ ಯಾರಿಂದ ಮಾತ್ರ ಸಾಧ್ಯ ಆಗುತ್ತೆ? ದೇವರಿಂದ ಮಾತ್ರ ಸಾಧ್ಯ ಆಗುತ್ತೆ, ಯೇಸು ಕ್ರಿಸ್ತನಿಂದ ಮಾತ್ರ ಸಾಧ್ಯ ಆಗುತ್ತೆ. ನಮಗ್ ಗೊತ್ತಿರ್ಬೋದು, ಕೆಲವೊಂದು ಟೈಮ್ ನಮಗೂ ಗೊತ್ತಿರಲ್ಲ. ನಾವು ತಪ್ಪಾಗಿ ಅರ್ಥ ಮಾಡ್ಕೊಂಡು ನಾವು ತಪ್ಪು ಅಂತ ನಮ್ಮನ್ನ ಮನವರಿಕೆ ಮಾಡೋದು ಯಾರಿಂದ ಯಾರಿಗ್ ಗೊತ್ತು? ದೇವ್ರಿಗೆ ಮಾತ್ರ ಗೊತ್ತು. ನಿಮ್ಮ ಮೈಂಡ್ ಅಲ್ಲಿರುವಂತ ಈ ಭಾವನೆ ತಪ್ಪು ಅಂತ ತಿಳಿಸ್ಕೊಡೋದು ಯಾರೋ? ದೇವ್ರೆ. ಕಾಯಿನನ್ನು ಪಾಪ ಮಾಡ್ತಾರೆ, ದೇವ್ರ ಮೇಲೆ ಹೇಳ್ತಾರೆ, ಯಾಕಪ್ಪ ನಿನ್ನ ಸಹೋದರನ ಮೇಲೆ ಕೋಪ ಪಟ್ಕೊಂಡಿದ್ಯಾ? ಪಾಪ ನಿನ್ನ ಬಾಗಿಲಲ್ಲಿದೆ, ಅದನ್ನ ಜಯಿಸ್ಬಿಟ್ ಬಾ, ಮಾಡ್ಬಿಡ ಅಂತ ಆಲೋಚನೆ ಕೊಡ್ತಾರೆ ಆಗ್ಲೇ ಅಲ್ವಾ? ಆದ್ರೂ ಕೂಡ ಏನಾಗ್ಲಿಲ್ಲ,
ಕಾಯಿನ್ ಪ್ರಕಾರ ಇಲ್ಲಪ್ಪ ನಾನು ಕರೆಕ್ಟ್ ಆಗಿದ್ದೀನಿ, ನಾನೇನ್ ಮಾಡಿಲ್ಲ ಅನ್ನೋ ಭಾವನೆ ಇತ್ತು. ನಾನು ನನ್ನ ಸಹೋದರ ಕಾವಲುಗಾರನ ಅನ್ನೊಂದು ಮಾತಲ್ಲಿ ಅನ್ನೊಂದು ಮೈಂಡ್ ಇತ್ತು. ಅಂದ್ರೆ ಏನಪ್ಪಾ ಆತ ಏನ್ ವಿಷಯ ಕೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಮೈಂಡಲ್ಲೂ ನಾವು ಕರೆಕ್ಟ್ ಅಂತ ಅನ್ಸ್ಬೋದು ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಆದ್ರೆ ನಾವು ಕರೆಕ್ಟ್ ಅಲ್ಲ, ತಪ್ಪು ಅಂತ ತಿಳಿಸ್ಕೊಳ್ಳೋದು ಯಾರು? ದೇವ್ರು. ಯಾಕೆಂದ್ರೆ ದೇವರ ಜಡ್ಜ್ಮೆಂಟ್ ನಮ್ಮನ್ನ ಯಾವ ರೀತಿ ದೇವ್ರು ನೋಡ್ತಾರೆ ಅಂದ್ರೆ, ನಮ್ಮ ಮನಸ್ಸು, ನಮ್ಮ ಹೃದಯ, ನಮ್ಮ ಉದ್ದೇಶಗಳನ್ನ ಅನುಸಾರವಾಗಿ ನಮ್ಗೆ ತೀರ್ಪು ಮಾಡ್ತಾರೆ ದೇವ್ರು ಅಲ್ವಾ. ನನ್ನ ಮನಸ್ಸಿನಲ್ಲಿ ಮಾಡ್ಬೇಕಂತ ಆಸೆ ಇದ್ರೆ, ಶರೀರ ಮಾಡಕ್ಕಾಗಲ್ಲ ಅಂತಿದ್ರೆ ಶರೀರವನ್ನ ಕೇರ್ ಮಾಡಲ್ಲ ದೇವ್ರು. ಶರೀರ ಹೊಂದ್ಕೊಳ್ತಾ ಇಲ್ಲ, ಅದಕ್ಕೆ ಶರೀರ ಸ್ಪಂದಿಸ್ತಾ ಇಲ್ಲ. ನನ್ನ ಬಲಹೀನತೆ ನಿಮಿತ್ತ ಕಷ್ಟ ಪಡ್ತಾ ಇದ್ದೀನಿ, ಆದ್ರೆ ಮನಸ್ಸಲ್ಲಿ ಏನ್ ಪಟ್ಟಿದ್ದೀನಿ, ತುಂಬಾ ಆಸೆ ಪಟ್ಟಿದ್ದೀನಿ. ಎಕ್ಸಾಂಪಲ್, ಇವತ್ತು ನಾನು ಹೆಂಗಾದ್ರೂ ಕ್ಲಾಸ್ ಕೇಳ್ಬೇಕಂತ ತುಂಬಾ ಆಸೆ ಪಟ್ಟೆ, ಕ್ಲಾಸಲ್ಲೂ ಕುತ್ಕೊಂಡೆ, ನನ್ನ ಬಲಹೀನತೆ ತುಂಬಾ ನಿದ್ದೆ ಬಂದ್ಬಿಡ್ತು, ಆಗ್ಲಿಲ್ಲ. ಬಾಡಿ ಕಂಡೀಷನ್ ತುಂಬಾ ಎಷ್ಟೋ ಮೇಂಟೈನ್ ಮಾಡ್ತೀನಿ, ಆಗ್ತಾ ಇಲ್ಲ. ದೇವ್ರು ನನ್ ನೋಡಿ ಏನ್ ಮಾಡಲ್ಲ, ಅಯ್ಯಯ್ಯೋ ನೋಡು ಹೆಂಗ್ ನಿದ್ದೆ ಮಾಡ್ತಾ ಇದೀಯ, ಹಿಂಗೆ ನಾ ಕೆಲ ಸಬ್ಜೆಕ್ಟ್ ಅಂತ ಹೇಳಲ್ಲ. ಗೊತ್ತು ದೇವರಿಗೆ ನನ್ನ ಬಲಹೀನತೆ ಅನ್ನೋದು. ನನ್ನ ಮೈಂಡಲ್ಲಿ ಏನು ಆಸೆ ಪಟ್ಟಂತ ದೇವ್ರಿಗೆ ಗೊತ್ತು. ನನ್ನ ಶರೀರದಲ್ಲಿ ಇರುವಂತ ಬಲಹೀನತೆನ ದೇವ್ರು ಏನ್ ಮಾಡಲ್ಲ, ಲೆಕ್ಕಕ್ಕೆ ತಗೊಳ್ಳೋದಿಲ್ಲ ಅಲ್ವಾ. ಅದ್ರ ಪ್ರಕಾರ ನಮ್ಮನ್ನ ಜಡ್ಜ್ಮೆಂಟ್ ಮಾಡಲ್ಲ. ಪಾಪದ ನಿಯಮವನ್ನ ಏನ್ ಮಾಡಲ್ಲ ದೇವ್ರ ಲೆಕ್ಕಕ್ಕೆ ತಗೊಳ್ಳಲ್ಲ. ಆದ್ರೆ ದೇವರ ನೀತಿಯಲ್ಲಿ ನಾನು ಎಷ್ಟು ನಡೆಯಕ್ಕೆ ಪ್ರಯತ್ನ ಪಡ್ತೀನೋ ಅಷ್ಟರ ಮಟ್ಟಿಗೆ ದೇವರ ಆತ್ಮವನ್ನ ಕೊಡ್ತಾರೆ, ದೇವರ ಕೃಪೆಯನ್ನ ಕೊಡ್ತಾರೆ, ದೇವರ ಸತ್ಯವನ್ನ ಏನ್ ಮಾಡ್ತಾರೆ ದೇವರು ಕೊಡ್ತಾನೆ ಇರ್ತಾರೆ. ನನ್ನ ಆಸಕ್ತಿಯ ಮೇರೆಗೆ ನಿಮ್ಗೆ ದೇವ್ರು ಮಾಡ್ತಾರೆ. ಇದು ಹೆಚ್ಚೆಚ್ಚಾಗ್ತಾ ಇರುತ್ತೆ ಪ್ರತಿದಿನ, ನನ್ಗೆ ಇನ್ಕ್ರೀಸ್ ಆಗ್ತಾ ಇರುತ್ತೆ ಅಲ್ವಾ. ಇದೆಲ್ಲ ಕೂಡ ದೇವ್ರು ಏನ್ ಮಾಡ್ತಾರೆ, ಕೊಟ್ಟು ನನ್ನ ನಡೆಸೋರಾಗಿದ್ದಾರೆ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ. ಹೋದ್ರಿ 2 ಕೊರಿಂಥದವರಿಗೆ 3ನೇ ಅಧ್ಯಾಯ 6ನೇ ವಾಕ್ಯ. ಆತನು ನಮ್ಮನ್ನು ಸಹ ಹೊಸ ಒಡಂಬಡಿಕೆಗೆ ಸಮರ್ಥರಾದ ಸೇವಕರನ್ನಾಗಿ ಮಾಡಿದ್ದಾನೆ, ಅಕ್ಷರಕ್ಕನುಸಾರವಾಗಿ ಅಲ್ಲ, ಆತ್ಮನಿಗನುಸಾರವಾಗಿಯೇ. ಯಾಕಂದರೆ ಅಕ್ಷರವು ಮರಣವನ್ನುಂಟು ಮಾಡುತ್ತದೆ, ಆತ್ಮವು ಜೀವವನ್ನುಂಟು ಮಾಡುತ್ತದೆ. ನೋಡಿದ್ರ, ಅಕ್ಷರವು ಮರಣ ಉಂಟು ಮಾಡುತ್ತದೆ. ಲಿಖಿತ ರೂಪದಲ್ಲಿ, ಬರಹದ ರೂಪದಲ್ಲಿ ಇದ್ದಂತ ವಿಷಯ ಏನ್ ಮಾಡ್ತಾನೆ, ನನ್ನ ಜಡ್ಜ್ಮೆಂಟ್ ಮಾಡ್ತಾ ಇದ್ದಾನೆ. ನೀನ್ ತಪ್ಪು ತಪ್ಪು ಅಂತ, ನೀನ್ ಮಿಸ್ಟೇಕ್ ಮಾಡ್ಬಿಟ್ಟಿದ್ಯಾ ಅಂತ. ದೇವರಾತ್ಮನ ಏನ್ ಮಾಡ್ತಾ ಇದೆ, ನನ್ನ ನಡೆಸ್ತಾ ಇದೆ, ಪಾಪದಿಂದ ಹೊರಡೆ ಕರ್ಕೊಂಡು ಹೋಗ್ತಿದೆ, ಕೈ ಹಿಡಿದು ನನ್ನ ನಡೆಸ್ತಾ ಇದೆ. ಆಯ್ತು, ನೀನ್ ತಪ್ಪು ಅಂತ ಗೊತ್ತು, ನೀನ್ ಪಾಪಿ ಅಂತ ಗೊತ್ತು, ಪರವಾಗಿಲ್ಲ, ನಾನು ಕ್ಷಮಿಸಿದ್ದೀನಿ, ನೀತಿವಂತರಾಗಿ ಮಾಡಿದೀನಿ, ಇಲ್ಲಿಂದ ಈಚೆ ಹೋಗೋಣ ಬಾ, ಈ ಪಾಪವನ್ನು ಬಿಟ್ಟು ಹೊರಡೆ ಹೋಗೋಣ ಬಾ, ನಾನು ದಾರಿ ತೋರಿಸ್ತೀನಿ ಬಾ ಅಂತ ಏನ್ ಮಾಡ್ತಾ ಇದ್ರೆ, ಜೀವದ ಕಡೆಗೆ ನಡೆಸ್ತಾ ಇದೆ ಅಲ್ವಾ. ಈಗ ನಮಗೇನಿಲ್ಲ, ಅಪರಾಧ ನಿರ್ಣಯವೋ ಇಲ್ಲ ಕ್ರಿಸ್ತನ ಪ್ರೀತಿಯ ಸಹೋದರರೇ. ಹಾಗಾಗಿ ವಿಷಯಗಳನ್ನ ಗ್ರಹಿಸ್ಕೊಳ್ಳಕ್ಕೆ ಪ್ರಯತ್ನ ಪಡೋಣ. ಏನಪ್ಪ ಗ್ರಹಿಸ್ಕೋಬೇಕು ಅಂದ್ರೆ, ಧರ್ಮಶಾಸ್ತ್ರಕ್ಕೂ ಕ್ರಿಸ್ತನ ನಿಯಮಕ್ಕೂ, ಧರ್ಮಶಾಸ್ತ್ರ ನಿಯಮಕ್ಕೆ ಇರುವಂತ ಡಿಫ್ರೆನ್ಸಿಯೇಷನ್ ಏನು? ನನ್ನ ಪಾಪದ ನಿಯಮ ಕ್ರಿಸ್ತನ ನಿಯಮದಲ್ಲಿ ಯಾಕೆ ಅದಕ್ಕೆ ಅದನ್ನ ಜಯಿಸಲ್ಲ ಅನ್ನೋದನ್ನ ತಿಳ್ಕೊಳ್ಳೋಣ, ಅರ್ಥ ಮಾಡ್ಕೊಳ್ಳೋಣ ಅಲ್ವಾ. ದೇವ್ರು ನಮ್ಮನ್ನ ಯಾವ ರೀತಿ ಜಡ್ಜ್ ಮಾಡ್ತಾರಂತ ಅರ್ಥ ಮಾಡ್ಕೊಳ್ಳೋಣ. ಬರುವಂತ ಪಾಠಗಳಲ್ಲಿ ಕೂಡ ಇದ್ರ ಬಗ್ಗೆ ಇನ್ನೂ ಸ್ಪಷ್ಟವಾಗಿ ತಿಳ್ಕೊಳ್ಳಕ್ಕೆ ಪ್ರಯತ್ನ ಪಡೋಣ ಕ್ರಿಸ್ತನ ಪ್ರೀತಿಯ ಸಹೋದರರೇ. ಸೊ ಮೊದಲನೇದಾಗಿ ನಾವು ಅರ್ಥ ಮಾಡ್ಕೊಬೇಕಿರೋಂತ ವಿಷಯ ಏನ್ ಗೊತ್ತಾ? ಯಾಕಂದ್ರೆ ದೇವರು ನೀತಿನ ಇಟ್ಟು ಆಮೇಲೆ ಪ್ರೀತಿನ ಇಡ್ತಾರೆ. ದೇವರು ಮೊದಲಿನ ಪ್ರೀತಿನ ಇಟ್ರೆ ಪ್ರೀತಿ ವ್ಯಾಲ್ಯೂ ಗೊತ್ತಾಗಲ್ಲ. ಧರ್ಮಶಾಸ್ತ್ರ ಅನ್ನೋದು ನೀತಿ ಆದ್ರೆ ಕ್ರಿಸ್ತನ ನಿಯಮ ಅನ್ನೋದು ಪ್ರೀತಿ. ದೇವ್ರ ನೀತಿನ ಇಟ್ಟಿದ್ಮೇಲೆನೆ ಅಪೋಸ್ತಲ ಪಾಲ್ಗೆ ಪ್ರೀತಿ ವ್ಯಾಲ್ಯೂ ಏನಂತ ಗೊತ್ತಾಯ್ತು. ಆ ನೀತಿನೇ ಕೊಡದೆ ಪ್ರೀತಿನ ಕೊಟ್ಟಿದ್ರೆ ಏನಾಗಲ್ಲ, ಗೊತ್ತಾಗ್ತಾ ಇರ್ಲಿಲ್ಲ. ಪ್ರೀತಿ ಏನಾಗಿರುತ್ತೆ, ನೀತಿಯಿಂದ ಮೇಲೆ ಇರುತ್ತೆ ಅಲ್ವಾ. ಪ್ರೀತಿ ಅದೊಂಥರ ವಿಷಯ ಅಲ್ಲ, ಬೇರೆ ಯಾವುದೋ ವಿಷಯ ಅಲ್ಲ, ಪ್ರೀತಿಗಿಂತ ಇನ್ನೂ ಮೇಲೆ ಇರುತ್ತೆ. ಒಬ್ರಿಗೆ ನಾವು ಒಬ್ರು ಕೊಟ್ಟಂತ ಒಂದು ಸಾಲಕ್ಕೆ ಒಂದು 10,000 ರೂಪಾಯಿ ಕೊಟ್ರಂದ್ರೆ ಮತ್ತೆ 10,000 ರೂಪಾಯಿ ಕೊಡೋದು ನೀತಿ ಇರ್ಬೋದು. ನಾನು ಇನ್ನೂ ಹೆಚ್ಚಾಗಿ ಅವ್ರಿಗೆ ಕೊಡ್ಬೇಕು ಅಂತ ಏನೋ ಯೋಚನೆ ಮಾಡ್ತೀನಿ ಅಂದ್ರೆ ಅದು ಪ್ರೀತಿ ಆಗುತ್ತೆ. ಆದ್ರೆ ಈ 10,000 ಕೊಡದೆ ಅದನ್ನ ಮರ್ತು ಬಿಡ್ರಿ, ನನಗೇನೋ 5,000 ಕೊಡ್ತೀನಿ ಖರ್ಚಿಗೆ ಇಟ್ಕೊಳ್ಳಿ ಅಂದ್ರೆ ಅದು ಪ್ರೀತಿ ಆಗಲ್ಲ, ಅದು ನೀತಿ ಅಲ್ಲ. ನೀತಿ ಯಾವಾಗ್ಲೂ ಹೆಂಗಿರುತ್ತೆ, ಪ್ರೀತಿ ಯಾವಾಗ್ಲೂ ಹೆಂಗಿರುತ್ತೆ, ನೀತಿಯಿಂದ ಮೇಲೆ ಇರುತ್ತೆ. ಮೊದ್ಲು ನೀತಿ ಆಮೇಲೆ ಪ್ರೀತಿ. ಅದಕ್ಕೆ ದೇವ್ರೇನ್ ಮಾಡಿದ್ರು, ಧರ್ಮಶಾಸ್ತ್ರವನ್ನ ಕೊಟ್ರು. ಧರ್ಮಶಾಸ್ತ್ರ ನೀತಿಯ ಮೂಲಕ ನೀವ್ ಯಾರಂತ ತಿಳ್ಕೊಳ್ಳಿ ಅಂತ ಕೊಟ್ರು. ಆ ನೀತಿ ಏನ್ ಮಾಡ್ತು ಅಂದ್ರೆ ನಮ್ಮನ್ನ ಏನ್ ಮಾಡ್ತಲ್ಲಿ ಮರಣವನ್ನು ಉಂಟು ಮಾಡ್ತು, ನಮ್ಮನ್ನ ಅಪರಾಧಿಯಾಗಿ ನಿಲ್ಲಿಸ್ಬಿಡ್ತು, ಅಪರಾಧ ನಿರ್ಣಯ ಮಾಡ್ಬಿಡ್ತು, ಜಡ್ಜ್ಮೆಂಟ್ ಕೊಟ್ಬಿಡ್ತು. ಆಮೇಲೆ ಪ್ರೀತಿ ಕೊಡ್ತಾರೆ. ಅಲ್ಲಿಂದ ಪರಿತಪಿಸುವಂತ ಜನರಿಗೆ, ಅಯ್ಯೋ ನನ್ ಕೈಲಿ ಆಗ್ತಾ ಇಲ್ವಲ್ಲ,
ದುರಾವಸ್ಥೆಯಲ್ಲಿರುವಂತ ಮನುಷ್ಯ ಅಂತ ಪರಿತಪಿಸುವಂತ ವ್ಯಕ್ತಿಗಳಿಗೆ ದೇವರು ಪ್ರೀತಿನ ತೋರ್ಸಿದ್ರೆ ಅವಾಗ ಮಾತ್ರ ಅದು ಯೂಸ್ಫುಲ್ ಆಗಿರುತ್ತೆ ಹೊರತು ಪರಿತಪಿಸದೆ ಪಾಪದಲ್ಲೇ ಇದ್ದು ಪಾಪದಲ್ಲೇ ಜೀವನ ಮಾಡ್ಕೊಂಡು ತುಂಬಾ ಚೆನ್ನಾಗಿದೆ ಈ ಪಾಪ ಕಂಫರ್ಟ್ ಆಗಿದೆ ನನಗೇನು ಬೇಡ ಅನ್ನೋರಿಗೆ ಪ್ರೀತಿನ ತೋರ್ಸೋದ್ರಿಂದ ಏನಾದ್ರು ಪ್ರಯೋಜನವಾಗುತ್ತಾ? ಯಾರು ದುರಾವಸ್ಥೆಯಿಂದ ಹೊರಡೆ ಬರ್ಬೇಕಂತ ಪ್ರಯತ್ನ ಪಡ್ತಾರೋ, ಯಾರು ಈ ಪಾಪದಿಂದ ಹೆಂಗಾದ್ರೂ ಈಚೆ ಬರ್ಬೇಕಂತ ಆಸೆ ಪಡ್ತಾರೋ, ಯಾರು ದೇವರ ಬಳಿಗೆ ಹೋಗ್ಬೇಕಂತ ತುಂಬಾ ಆಸೆ ಪಡ್ತಾ ಕಾತರದಿಂದ ಕಾಯ್ತಾ ಇರ್ತಾರೋ, ಅದರಿಂದ ದಾರಿ ಸಿಗಲ್ವಾ ಅಂತ ಹುಡುಕ್ತಾ ಇರ್ತಾರೋ ಅಂತವ್ರಿಗೆ ಪ್ರೀತಿ ಸಿಕ್ಲಿ, ಕ್ರಿಸ್ತನ ಕೃಪೆ ಸಿಕ್ಲಿ. ಅದಕ್ಕೆ ವಾಕ್ಯ ಏನಂತ ಹೇಳ್ತು? ಕ್ರಿಸ್ತನಲ್ಲಿರುವವರಿಗೆ, ಎಲ್ರಿಗೂ ಅಲ್ಲ ಕ್ರಿಸ್ತನ ಪ್ರೀತಿ ಹೆಸರು, ಇಡೀ ಲೋಕಕ್ಕೆ ಅಲ್ಲ. ಯಾರು ಕ್ರಿಸ್ತನಲ್ಲಿ ಬರ್ತೀನಂತ ಇರ್ತಾರೋ ಅವರಿಗೆ, ಪಾಪವನ್ನ ಜಯಿಸಕ್ಕಾಗದೆ ಯಾರು ಹೋರಾಡ್ತಾ ಇರ್ತಾರೋ, ಪಾಪವನ್ನ ಹೆಂಗಾದ್ರೂ ಬಿಡ್ಬೇಕಂತ ಯಾರು ಆಸೆ ಪಡ್ತಾ ಇರ್ತಾರೋ ಅಂತವರಿಗೆ ಕ್ರಿಸ್ತನ ನಿಯಮ ಸಿಗ್ಲಿ. ಅವ್ರನ್ನ ಆ ನಿಯಮ ಕರ್ಕೊಂಡು ಹೋಗುತ್ತೆ, ನಡ್ಸ್ಕೊಂಡು ಹೋಗುತ್ತೆ. ಪಾಪದಲ್ಲೇ ಇರೋರಿಗೆ ಕೊಡೋದ್ರಿಂದ ಯಾವ ಪ್ರಯೋಜನ ಇದೆ? ನಿಮಗೂ ನಮಗೂ ನಮ್ಮ ಮನಸ್ಸಿನಲ್ಲಿ ಹೇಗಾದ್ರೂ ಈ ಪಾಪದಿಂದ ಬಿಟ್ಟು ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳಿಬೇಕಂತ ಆಸೆ ಇರ್ಲಿ. ಕ್ರಿಸ್ತನ ಆ ಆಸೆ ಇರ್ಬೇಕಾದ್ರೆ ಖಂಡಿತವಾಗ್ಲೂ ನಮ್ಗೇನಿರುತ್ತೆ? ಆ ಪ್ರೀತಿಯ ನಿಯಮ, ಕ್ರಿಸ್ತನ ನಿಯಮ ತುಂಬಾ ಅನ್ವಯವಾಗುತ್ತೆ, ತುಂಬಾ ಯೂಸ್ಫುಲ್ ಆಗುತ್ತೆ ಅಲ್ವಾ? ಆ ಪಾಪವನ್ನೇ ಬಿಡಕ್ ಮನಸ್ಸಿಲ್ಲ ಅಂದ್ರೆ ಕ್ರಿಸ್ತನ ನಿಯಮ ಕೊಡೋದ್ರಿಂದ ಏನ್ ಯೂಸ್ ಆಗುತ್ತೆ? ಏನಾದ್ರು ಯೋಚನೆ ಮಾಡ್ರಿ, ಆಗುತ್ತಾ? ಹಸಿದವನಿಗೆ ಆಹಾರ ಕೊಟ್ರೆ ಒಳ್ಳೇದು, ಹೊಟ್ಟೆ ತುಂಬದವನಿಗೆ ಏನ್ ಕೊಡ್ತೀರಾ? ಏನ್ ಕೊಟ್ರು ಬೇಕಾಗಿಲ್ಲ. ಹೌದು, ಆದ್ರಿಂದ ಕ್ರಿಸ್ತನ ಪ್ರೀತಿ ಸರಸರಿರೆ, ನಿಮಗೂ ನಮಗೂ ಕ್ರಿಸ್ತನ ನಿಯಮ ಅನ್ವಯವಾಗ್ತಿದೆ ಅಂದ್ರೆ ಆ ಉದ್ದೇಶ, ಆ ದುರಾವಸ್ಥೆ ಅಂತ ನಾವು ಕಂಡ್ಕೊಂಡಿದೀವ, ನಮ್ ಕೈಯಲ್ಲಿ ಆಗ್ದಿರೋಂತ ದುರಾವಸ್ಥೆ ಕಂಡ್ಕೊಂಡ್ಬಿಟ್ಟಿದೀವ, ಅದರಿಂದ ಹೊರಗಡೆ ಬರೋಕೆ ತುಂಬಾ ಆಸೆ ಪಡ್ತಾ ಇದೀವ, ಇಲ್ಲ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ತೀನಿ, ಹಿಂಗೆ ಇರ್ತೀನಿ, ಏನೋ ಸಮಸ್ಯೆ ಇಲ್ಲ ಅಂದ್ರೆ ಕ್ರಿಸ್ತನ ನಿಯಮ ಸಿಗೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ. ಆಗಿರೋದ್ರಿಂದ ಬರೋ ವಾರದಲ್ಲಿ ದೇವರಿಗೆ ಚಿತ್ತವಾದ್ರೆ ಮುಂದಿನ ವಿಷಯಗಳನ್ನ ಸ್ಟಡಿ ಮಾಡೋಣ. ದೇವರು ತಾನೇ ಇವತ್ತಿನ ಪಾಠವನ್ನು ಆಶೀರ್ವದಿಸಲಿ. ಆಮೇಲೆ ಥ್ಯಾಂಕ್ ಯು. ಇವತ್ತಿನ ರಾತ್ರಿ ಗೀತೆಗಳನ್ನ ಓದೋಣ. ಯಾರು ಓದ್ತೀರಾ? ಓದಿ. ಸರಿ. ಮಾರ್ಚ್ 9. ನಮಗೆ ಕೊಡಲ್ಪಟ್ಟಿರುವ ಪವಿತ್ರಾತ್ಮದ ಮೂಲಕವಾಗಿ ದೇವರ ಪ್ರೀತಿಯು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದಿದೆ. ರೋಮಾಪುರದವರಿಗೆ 5ನೇ ಅಧ್ಯಾಯ 5ನೇ ವಚನ. ನಾವು ದೇವರಿಗಾಗಿ ದೊಡ್ಡದಾದ ಮತ್ತು ಮಹತ್ತರವಾದ ಕಾರ್ಯಗಳನ್ನು ಮಾಡುತ್ತಿದ್ದೇವೆಂದು ಹೇಳಿ ದೇವರು ನಮ್ಮನ್ನು ಪ್ರೀತಿಸುತ್ತಿಲ್ಲ, ಆತನು ನಮ್ಮನ್ನು ಹುಟ್ಟಿಸಿರಲಾಗಿ ನಾವು ಭ್ರೂಣಾಂಕುರಗೊಂಡಿರಲಾಗಿ ಆತನ ವಿಶೇಷವಾದ ಪ್ರೀತಿಯು ನಮ್ಮಲ್ಲಿ ಆರಂಭವಾಯಿತು. ಏಕೆಂದರೆ ನಾವು ಪ್ರತಿಷ್ಠೆ ಮಾಡಿದ್ದೇವೆ, ಏಕೆಂದರೆ ನಾವು ಯಜ್ಞದ ಒಡಂಬಡಿಕೆಯಲ್ಲಿ ಪ್ರವೇಶಿಸಿದ್ದೇವೆ ಮತ್ತು ಆತನ ಆತ್ಮದಲ್ಲಿ ಮುದ್ರೆಯಾಗುವುದಕ್ಕೆ ಬಯಸುವವರೆಲ್ಲರಲ್ಲಿ ತಂದೆಯು ಸಂತೋಷವುಳ್ಳವನಾಗಿದ್ದಾನೆ. ಯಾರೆಲ್ಲ ಆತನ ಮಕ್ಕಳಾಗುವುದಕ್ಕೆ ಬಯಸುತ್ತಾರೋ ಅವರಲ್ಲಿ ಆತನು ಸಂತೋಷಿಸುತ್ತಾನೆ. ಆತನು ಕ್ರಿಸ್ತನಲ್ಲಿ ನಮ್ಮನ್ನು ಚಿಕ್ಕ ಮಗುವಂತೆ ಪ್ರೀತಿಸಲು ಪ್ರಾರಂಭಿಸಿದನು ಮತ್ತು ನಾವು ಬಲವಾಗಿ ಬೆಳೆದಂತೆಲ್ಲ ಆತನು ನಮ್ಮನ್ನು ಪ್ರೀತಿಸುತ್ತಾನೆ ಮತ್ತು ಆತನು ನಮ್ಮನ್ನು ಕೊನೆಯವರೆಗೂ ಪ್ರೀತಿಸುತ್ತಾನೆ. ನಾವು ಪ್ರಯಾಣ ಮಾಡುವಾಗ ದೇವರ ಪ್ರೀತಿಯಲ್ಲಿ ನಮ್ಮನ್ನು ಕಾದುಕೊಳ್ಳಬೇಕು. ಚಿಕ್ಕ ಮಗುವಿನಂತೆ ಆತನ ಪ್ರೀತಿಯಲ್ಲಿ ನಮ್ಮನ್ನು ಕಾದುಕೊಳ್ಳಬೇಕಾದದ್ದು ಅವಶ್ಯವಾಗಿದೆ. ಚಿಕ್ಕ ಮಕ್ಕಳಂತೆ ನಮ್ಮನ್ನು ಕಾದುಕೊಳ್ಳಬೇಕಾದದ್ದು ಅವಶ್ಯವಾಗಿದೆ. ಸ್ವಲ್ಪ ಬೆಳೆದ ಮೇಲೂ ಸಹ ಆತನ ಪ್ರೀತಿಯಲ್ಲಿ ಕಾದುಕೊಳ್ಳಬೇಕಾದದ್ದು ಅವಶ್ಯವಾಗಿದೆ. ನಾವು ಇದನ್ನು ಹೇಗೆ ಮಾಡಲು ಸಾಧ್ಯ? ಇದು ಆತನ ಕಟ್ಟಳೆಗಳಿಗೆ ಅನುಸಾರವಾಗಿ ನಡೆಯುವುದರಿಂದ ಸಾಧ್ಯವಾಗುತ್ತದೆ. ಆದ್ದರಿಂದ ಕ್ರಿಸ್ತನಲ್ಲಿ ದೇವರ ಪರಿಪೂರ್ಣ ಚಿತ್ತಕ್ಕೆ ಅನುಸಾರವಾಗಿ ನಡೆಯಲು ನಮ್ಮ ಶರೀರಗಳನ್ನು ಅಧೀನತೆಯಲ್ಲಿಟ್ಟು ಅದನ್ನು ಸ್ವಾಧೀನಪಡಿಸಿಕೊಳ್ಳುತ್ತೇವೆ. ಯಾರೆಲ್ಲ ಹೀಗೆ ಮಾಡುತ್ತಾರೋ ಅವರು ಬೆಳೆಯುತ್ತಾ ಹೋಗುತ್ತಾರೆ. ಪ್ರತಿದಿನ ನಾವು ಬೆಳೆಯಬೇಕು, ಹೆಚ್ಚಾಗಬೇಕು ಮತ್ತು ಅತ್ಯಧಿಕವಾಗಿ ದೇವರಂತೆ ಆಗಬೇಕು. ಆದ್ದರಿಂದ ದಿನಗಳು ಕಳೆದಂತೆಲ್ಲ ನಾವು ಹೆಚ್ಚು ಹೆಚ್ಚಾಗಿ ರೂಪಾಂತರ ಹೊಂದುತ್ತೇವೆ. ಆದುದರಿಂದ ನಮ್ಮನ್ನು ನಾವು ದೇವರ ಪ್ರೀತಿಯಲ್ಲಿ ಕಾದುಕೊಳ್ಳಬೇಕು. ಥ್ಯಾಂಕ್ ಯು ಬ್ರದರ್. ಬ್ರದರ್ ಮುಗೀತು. ಓಕೆ, ಕ್ರಿಸ್ತನ ಪ್ರೀತಿಯ ಸರಸರೇ ದಯವಿಟ್ಟು ಕ್ಷಮಿಸ್ಕೊಳ್ಳಿ.
ಕೇಳಿಸ್ತಾ ಇದೆಯಾ ನಾನು ಮಾತಾಡ್ತಿರೋದು? ಕೇಳಿಸ್ತಿದೆ ಬ್ರದರ್. ಓಕೆ. ನೋಡ್ಬೇಕಾದ್ರೆ ಒಂದು ವಿಷಯ ನೋಡ್ಬೇಕಾದ್ರೆ ಇವತ್ತಿನ ಒಂದು ಪಾಠಕ್ಕೂ ಇವತ್ತಿನ ರಾತ್ರಿ ಗೀತೆಗೂ ತುಂಬಾ ಸಂಬಂಧವಿದೆಯಾ? ಹೌದು ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ, ಕರೆಕ್ಟ್ ಹ್ಮ್ ಅಲ್ವಾ? ಆ ಪಾಯಿಂಟ್ ದೇವರ ಮಕ್ಕಳು ನಮಗೆ ಕೊಡಲ್ಪಟ್ಟಿರುವ ಪವಿತ್ರಾತ್ಮದ ಮೂಲಕ ದೇವರ ಪ್ರೀತಿ ನಮ್ಮ ಹೃದಯಗಳ ಧಾರಾಳವಾಗಿ ಸುರಿಸಲ್ಪಟ್ಟಿದೆ. ದೇವರ ಪ್ರೀತಿನ ತಿಳ್ಕೊಂಡು ನಾವು ಮುಂದುವರಿಬೇಕಾದ್ರೆ ಖಂಡಿತವಾಗ್ಲೂ ಏನ್ ಮಾಡ್ತೀವಿ, ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಯೋದಕ್ಕೆ ದೇವರಿಟ್ಟಿರುವಂತ ಒಂದು ಅವಕಾಶಗಳು ಎಷ್ಟೆಲ್ಲ ಇದೆ ಅಲ್ವಾ? ಆ ಒಂದು ಧರ್ಮಶಾಸ್ತ್ರ ಮಾಡಕ್ಕಾಗ್ದಿರೋನ ದೇವರ ಆತ್ಮದ ಮೂಲಕ, ದೇವ್ರ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೊಟ್ಟಿರುವಂತ ಪ್ರೀತಿ ಮೂಲಕ ದೇವರು ಅದನ್ನ ನೆರವೇರಿಸ್ತಾರೆ ಅನ್ನೋ ವಿಷಯನ ನಾವು ಇಲ್ಲೂ ಹೆಚ್ಚಾಗಿ ನೋಡಬಹುದು. ಅದನ್ನ ಸ್ಟಡಿ ಮಾಡ್ರಿ, ಖಂಡಿತವಾಗ್ಲೂ ದೇವ್ರು ನಿಮ್ಗೆ ಅದರ ನಾಲೆಜ್ ಅನ್ನ ಕೊಟ್ಟೆ ಕೊಡ್ತಾರೆ, ತುಂಬಾ ನಿಮ್ಗೆ ಪ್ರಯೋಜನವಾಗುತ್ತೆ. ಸೊ ಹಾಗಾಗಿ ಈ ಒಂದು ವಿಷಯವನ್ನ ದೇವರು ಇವತ್ತು ಆಶೀರ್ವದಿಸಲಿ. ಕೊನೆಯದಾಗಿ ಪ್ರಾರ್ಥನೆ ಮಾಡಿ ಕೂಟವನ್ನ ಅಂತ್ಯ ಮಾಡೋಣ. ನಮ್ಮ ಮಧ್ಯದಲ್ಲಿರುವಂತ ಪ್ರಾರ್ಥನೆ ಮಾಡ್ತೀರಾ? ನಮ್ಮ ಮೋಹನ್ ರಾಜ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಹಾ ಬ್ರದರ್, ಮಾಡ್ದೇನು ಬ್ರದರ್. ಓಕೆ, ಪ್ರಾರ್ಥನೆ ಮಾಡಿಕೋಣ. ನಮ್ಮನ್ನ ಅತಿ ಹೆಚ್ಚಾಗಿ ಪ್ರೀತಿ ಮಾಡಿದಂತ ಪರಲೋಕದ ಜೀವುಳ ನಮ್ಮ ತಂದೆಯ ದೇವ್ರೆ, ಮತ್ತೊಂದು ಆರ್ತಿ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವಪ್ಪ. ಈ ಸಂಜೆ ವೇಳೆಯಲ್ಲಿ ತಂದೆಯ ದೇವ್ರೆ ಉತ್ತಮ ಅಂತ ಪಾಠವನ್ನು ನಮ್ಗೆ ಕೊಟ್ಟೋದಕ್ಕಾಗಿ ನಿನಗೆ ಸ್ತೋತ್ರ. ರಿಚರ್ಡ್ ಬ್ರದರ್ ಅವ್ರ ಮೂಲಕ ನೀವು ಮಾತನಾಡಿದ್ರಿ, ನಿಮ್ಗೆ ಸ್ತೋತ್ರ ಮಾಡ್ತೇವೆ. ಅನೇಕ ವಿಷಯಗಳನ್ನು, ಸತ್ಯವೇದದಲ್ಲಿರ್ತಕ್ಕಂಥ ರಹಸ್ಯಗಳನ್ನು ಅವ್ರ ಮೂಲಕ ನಮ್ಗೆ ತಿಳಿಸಿದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಇನ್ನು ಹೆಚ್ಚೆಚ್ಚಾಗಿ ಕಲಿಯಲು ನಮಗೆ ಸಹಾಯ ಮಾಡು, ಮತ್ತು ಕಲಿಸುವಂತ ಜ್ಞಾನವನ್ನು ಅವ್ರಿಗೆ ಕೊಟ್ಟು ನಡೆಸಬೇಕೆಂದು ಬೇಡಿಕೊಳ್ತೇನೆ. ಮತ್ತು ಅವರ ಕುಟುಂಬವನ್ನು ಆಶೀರ್ವದಿಸಿ ಇನ್ನೂ ಅವರನ್ನು ಅಭಿವೃದ್ಧಿಪಡಿಸಿ ಎಂದು ಬೇಡಿಕೊಳ್ಳುತ್ತೇನೆ. ಸೇರಿ ಬಂದಿರತಕ್ಕಂಥ ಎಲ್ಲಾ ಸಹೋದರ ಮತ್ತು ಸಹೋದರಿಯರೆಲ್ಲರನ್ನು ಅವರ ಕುಟುಂಬ ಮಕ್ಕಳ ಸಹಿತವಾಗಿ ನೀವು ಕಾಪಾಡಿ ನಡೆಸ್ರಿ, ಮತ್ತು ಆರೋಗ್ಯದಿಂದ ತುಂಬಿಸ್ರಿ ಎಂದು ಈ ರಾತ್ರಿ ಸುಖಕರ ನಿದ್ರೆ ನಡೆಸಿ ನಾಳಿನ ಒಂದು ಹೊಸ ದಿನವನ್ನು ನಮಗೆ ತೋರ್ಪಡಿಸಿ ನಡೆಸಬೇಕೆಂದು ಕ್ರಿಸ್ತ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ಪರಲೋಕದ ಜೀವುಳ ನಮ್ಮ ತಂದೆಯ ದೇವರೇ, ಆಮೇನ್. ಅಮೇನ್ ಅಮೇನ್. ಥ್ಯಾಂಕ್ ಯು ರೀ, ಥ್ಯಾಂಕ್ ಯು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. Thank you, brother. Namaste, all brothers and sisters. Good night. ಗುಡ್ ನೈಟ್. ಸರ್ ಇದೆ. ಗುಡ್ ನೈಟ್ ಬ್ರದರ್. Namaste, brother. ಗುಡ್ ನೈಟ್, ಗುಡ್ ನೈಟ್, ಗುಡ್ ನೈಟ್. ಗುಡ್ ನಮಸ್ತೆ, ನೈಟ್. ನಮಸ್ತೆ. ನಮಸ್ತೆ, ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ನಮಸ್ತೆ. ನಮಸ್ತೆ.